ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ सद्भिर्वैराग्यवक्षश्रुतिमतिनियतध्यानजज्ञानयोगात् गम्यं वन्दे मुकुन्दाभिदममलमलं ब्रह्मवेदान्तवेद्यं नमस्ते प्राणेश प्रणतविभवाय वनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय पदवाक्य प्रमाणाभ्यविक्रीडन विशारदान् लक्ष्मीनारायण मुनीन् वन्दे विद्यागुरून् मम अर्थ्यकल्पितकल्पोऽयं प्रख्यर्ति गजकेसरी व्यासतीर्थगुरुर्भूयादस्मदिष्टार्थसिद्धये तपो विद्या विरक्त्यादि सद्गुणोघाकरानहं वादिराजगुरून् वन्दे हयग्रीवत्पदाश्रयान् भक्तानां मानसां भोजभानवे कामधेनवे नमतां कल्पतरवे जयेन्द्रगुरवे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे वसुधातलविख्यातं वैराग्यादिगुणार्णवं वेदवेदाङ्गचतुरं वसुधेन्द्रगुरुं भजे सुधीजनसुमन्दारं सुधीधरसुतसुप्रियं शुशमेन्द्रगुरून् वन्दे सुजयेन्द्रकरोद्भवं पूर्णप्रज्ञसहत्पात्मराजमन्दिरवर्धकं श्रीविज्ञाननिधिं वन्दे वेदविज्ञानदर्शकं विज्ञाननिधिसञ्जातान् शान्त्यादिगुणमण्डितान् गोपीनाथपदामृतान् श्रीकेशवनिधिं भजे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿನ ಸೂರ್ಯವಂಶದಲ್ಲಿ ಬರುವಂತಹ ರಾಜರ ವಿಶೇಷವಾದಂತಹ ಚರಿತ್ರೆಯನ್ನ ಅವಲೋಕನ ಮಾಡಿದ್ದೇವೆ. ಅದರಲ್ಲಿ ಮೊದಲನೆಯವನಾದಂತಹ ಸೂರ್ಯನ ಜೊತೆಗೆ ವೈವಸ್ವತಮನು, ಅವನ ಮಗನಾದಂತಹ ಕುಕ್ಷಿ, ವಿಕುಕ್ಷಿ, ಕುಕುತ್ಸ ಇತ್ಯಾದಿ ಋಷಿಗಳನ್ನ ಸ್ಮರಣೆ ಮಾಡಿ, ರಾಜರನ್ನ ಸ್ಮರಣೆ ಮಾಡಿ, ನಂತರದಲ್ಲಿ ತ್ರಿಶಂಕು ಅನ್ನುವಂತಹ ರಾಜನ ಚರಿತ್ರೆ, ಅದೇ ರೀತಿಯಾಗಿ ಸತ್ಯ ಹರಿಶ್ಚಂದ್ರನ ಕಥೆ, ಮುಂದೆ ಬರುವಂತಹ ದಶರಥ, ಆ ದಶರಥನಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರ ಅವತಾರ ಮಾಡಿದ ಕಥೆಯನ್ನ ನಿನ್ನೆ ದಿನ ಶ್ರವಣ ಮಾಡಿದ್ದೇವೆ. ಇಂದು ಚಂದ್ರವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆವಿರ್ಭಾವ, ಅಂತಹ ಶ್ರೀಕೃಷ್ಣ ಪರಮಾತ್ಮ ಆವಿರ್ಭಾವಗೊಂಡಂತಹ ಯಾವ ವಂಶ ಅದು ಚಂದ್ರವಂಶ. ಆ ಚಂದ್ರವಂಶದ ಕಥೆಯನ್ನ ಪುರಾಣ ಅದು ಪ್ರಸ್ತಾಪ ಮಾಡುತ್ತಾ ಇದೆ. ಈ ಚಂದ್ರ ಅನ್ನುವಂಥವನು ಅತ್ರಿನೇತ್ರ ಸಮುದ್ಭವ ಅಂತ ಅವನನ್ನು ಕರೀತಾ ಇದ್ದಾರೆ. ಅವನಿಗೆ ಸೋಮ ಅಂತ ಇನ್ನೊಂದು ಹೆಸರು, ಚಂದ್ರ ಅಂತ ಇನ್ನೊಂದು ಹೆಸರು. ಚಂದ್ರ ಅಂತಂದ್ರೆ ಎಲ್ಲರಿಗೆ ಆಹ್ಲಾದವನ್ನ, ಮುದವನ್ನ ಕೊಡುವಂಥವನು ಚಂದ್ರ ಅಂತ ಕರೀತಾರೆ. ಹುಣ್ಣಿಮೆಯ ದಿನ ಎಲ್ಲರಿಗೂ ಕೂಡ ಬೆಳದಿಂಗಳ ಆಹ್ಲಾದ ಅನ್ನುವಂಥದ್ದು. ಇವತ್ತು ಮೊಬೈಲ್ ಬಿಟ್ಟರೆ ನಮಗೆ ಯಾವುದು ಸಂತೋಷ ಇಲ್ಲ. ಅದನ್ನು ಮುಳುಗಿಬಿಟ್ಟಿವೆ ಅಂತಂದ್ರೆ ಬೇರೆ ಯಾವುದು ನಮಗೆ ಗಮನಕ್ಕೆ ಬರೋದಿಲ್ಲ. ಪರಿಸರದ ಕೆಲವೊಂದು ಪದಾರ್ಥಗಳನ್ನು ನೋಡಿದಾಗ ಆನಂದವನ್ನ ಪಡಬೇಕಂತೆ. ಅದೇ ರೀತಿಯಾಗಿ ಹುಣ್ಣಿಮೆಯ ಆ ಚಂದ್ರನ ದರ್ಶನವನ್ನ ಮಾಡಿ ವಿಶೇಷವಾಗಿ ಎಲ್ಲರೂ ಆನಂದವನ್ನ ಸಂಪಾದನೆ ಮಾಡಿದ್ದಾರೆ. ಆದ ಕಾರಣಕ್ಕೆ ಅವನನ್ನು ಚಂದ್ರ ಅಂತ ಕರೆದಿದ್ದಾರೆ. ಈ ಚಂದ್ರ ಸಮುದ್ರ ಮಥನದ ಕಾಲದಲ್ಲಿ ಅವತಾರವನ್ನ ಮಾಡಿದ್ದಾನೆ. ಆ ಚಂದ್ರ ಅವನು ದಿಕ್ಕಿಗೆ ಅಭಿಮಾನಿ ದೇವತೆ, ಉತ್ತರ ದಿಕ್ಕಿಗೆ ಅಭಿಮಾನಿ ದೇವತೆಯಾದವನು ಈ ಚಂದ್ರ. ಇಂತಹ ಚಂದ್ರ ಎಲ್ಲ ಸಸ್ಯಗಳಿಗೆ, ಔಷಧಿಗಳಿಗೆ ಅವನು ಒಡೆಯನಾಗಿ ನಿಂತಿದ್ದಾನೆ. ಪಿತೃಗಳಿಗೂ ಕೂಡ ಒಡೆಯನಾಗಿ ಆ ಪಿತೃಮಾನ್ ಅನ್ನುವಂತಹ ಹೆಸರು ಇವನಿಗೂ ಕೂಡ ವಿಶೇಷವಾಗಿ ಕರೀತಾ ಇದ್ದಾರೆ. ಹಾಗಾಗಿ ಚಂದ್ರನ ಆಕಾರದಲ್ಲಿ ಪಿತೃಗಳ ಆರಾಧನೆ ಎನ್ನುವ ಉದ್ದೇಶದಿಂದ ಅನ್ನದಲ್ಲಿ ಮಾಡಿದ ಪಿಂಡವನ್ನು ಅವರಿಗಿಡೋದು. ಯಾಕೆ ಅನ್ನದ್ದೇ ಪಿಂಡ ಆಗ್ಬೇಕು? ನಾವಿಲ್ಲ ನಮ್ಮಪ್ಪ ರಾಗಿ ಗಂಜಿ ತಿಂತಿದ್ದ, ರಾಗಿ ಮುದ್ದೆ ತಿಂತಿದ್ದ ಅಂತ ಹೇಳಿ ಮತ್ತೆ ರಾಗಿ ಇಡೋ ಹಾಗಿಲ್ಲ.
ಯಾಕೆ ಅನ್ನದ್ದೇ ಮಾಡಬೇಕು ಅಂತಂದ್ರೆ ಚಂದ್ರನಿಗೆ ಪ್ರಿಯವಾದ ಧಾನ್ಯ ಅದು ಅಕ್ಕಿ. ಅದೇ ರೀತಿಯಾಗಿ ಅಕ್ಕಿ ಈ ಚಂದ್ರನ ಅಲ್ಲಲ್ಲಲ್ಲಿ ಕಳಂಕ ಕಪ್ಪು 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 ಕಾಣ್ತಾ ಇರುತ್ತೆ, ಅದನ್ನ ಪ್ರತಿಬಿಂಬಿಸೋ ತರ ತಿಲ ಎಳ್ಳು ಇವೆರಡನ್ನು ಮಿಶ್ರಣ ಮಾಡಿ ಚಂದ್ರನ ಆಕಾರದಲ್ಲಿ ಪಿಂಡವನ್ನ ಮಾಡಿ ಇಟ್ಟಾಗ ಆ ಚಂದ್ರ ಅನ್ನುವಂಥವನು ಪಿತೃಗಳ ಅಧಿಪತಿಯಾದಂತಹ ದೇವತೆಯಂತಹ ಚಂದ್ರನು ತೃಪ್ತಿಯಾದಾಗ ಪಿತೃಗಳು ಯಮಧರ್ಮರಾಜ ಇವರೆಲ್ಲರೂ ತೃಪ್ತಿಯಾಗ್ತಾರೆ ಎನ್ನುವ ಕಾರಣದಿಂದ ಈ ರೀತಿಯಾಗಿ ಆ ಪಿತೃಗಳನ್ನು ಸಂತೋಷಪಡಿಸುವಂತಹ ಒಂದು ಪ್ರಕ್ರಿಯೆ ಬಂದಿದೆ. ಇಂತಹ ಯಾವ ಚಂದ್ರ ತಾನು ಮತ್ತೆ ಅವತಾರ ಮಾಡ್ತಾ ಇದ್ದಾನಂತೆ. ಅತ್ರಿ ಋಷಿಗಳು ಆ ಅತ್ರಿ ಋಷಿಗಳು ಪರಮಾತ್ಮನನ್ನು ಕುರಿತಾಗಿ ವಿಶೇಷವಾದ ತಪಸ್ಸನ್ನ ಮಾಡಿದರಂತೆ. ಎಂತಹ ತಪಸ್ಸು ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ಜನರು ಕೂಡ ನನ್ನಲ್ಲಿ ಅವತಾರ ಮಾಡಬೇಕು ಅಂತ ಹೇಳಿ ಅನಸೂಯ ಹಾಗೂ ಅತ್ರಿ ಋಷಿಗಳು ಇಬ್ಬರೂ ಕುಳಿತ ತಪಸ್ಸನ್ನ ಮಾಡಿದಾಗ ಪರಮಾತ್ಮ ತಾನು ಸಾಕ್ಷಾತ್ ತನ್ನನ್ನ ತಾನು ಅವನಿಗೆ ಕೊಟ್ಟ ಆದ ಕಾರಣಕ್ಕಾಗಿ ಅವನನ್ನ ದತ್ತ ಅಂತ ಕರೀತಾರೆ. ಯಾರಿಗೆ ಕೊಟ್ಟ ಅಂದ್ರೆ ಆತ್ರೇಯನಿಗೆ ಕೊಟ್ಟ. ಹಾಗಾಗಿ ಆ ಪರಮಾತ್ಮನಿಗೆ ದತ್ತಾತ್ರೇಯ ಅಂತ ಹೆಸರು. ಈ ದತ್ತಾತ್ರೇಯನ ಬಗ್ಗೆ ನಮಗೆ ಸ್ವಲ್ಪ ಗೊಂದಲ. ಯಾವ ದತ್ತಾತ್ರೇಯ ಅಂತ ಹೇಳಿ, ಈ 4 ಮುಖದ್ದು 4 ನಾಯಿ ದತ್ತಾತ್ರೇಯನೋ ಇನ್ಯಾರಾದ್ರೂ ಬೇರೆ ದತ್ತಾತ್ರೇಯ ಇದ್ದಾನೋ? ನಮಗ್ ದತ್ತಾತ್ರೇಯ ಅಂತಂದಾಗ ಮುಖ ನೆನಪಾಗಲ್ಲ, ಮೊದಲು ನಾಯಿ ನೆನಪಾಗೋದು. ದತ್ತಾತ್ರೇಯ ಅಂದ್ರೆ ಆ ಸ್ವಾಮಿ ಅಲ್ಲ, ನಮ್ಮ ಸ್ವಾಮಿ. ಈ ದತ್ತಾತ್ರೇಯ ಅವನು ಇಡೀ ಜಗತ್ತಿಗೆ ಯೋಗ ಗುಹ್ಯವನ್ನ ತಾನು ತಿಳಿಸಿಕೊಡ್ತಾನೆ. ಇಂತಹ ದತ್ತಾತ್ರೇಯನ ವರದಿಂದ ಮುಂದೆ ಹರಿವಂಶದಲ್ಲೇ ಆ ಕಥೆ ಬರುತ್ತೆ. ಈ ದತ್ತಾತ್ರೇಯನ ವಿಶೇಷವಾದ ವರದಿಂದ ಕಾರ್ತವೀರ್ಯಾರ್ಜುನನಿಗೆ 1000ಕ್ಕೂ ಅಧಿಕವಾದಂತಹ ಬಾಹುಗಳು ಬರುತ್ತಂತೆ. ಅವನು ವರ ಅದು. ಅದೇ ರೀತಿಯಾಗಿ ಕಾರ್ತವೀರ್ಯಾರ್ಜುನ ಇನ್ನೊಂದು ವರ ಕೇಳ್ತಾನೆ, ಸ್ವಾಮಿ ಯಾರು ನನ್ನನ್ನ ಸ್ಮರಣೆ ಮಾಡ್ತಾರೋ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಯಾರು ಏನನ್ನ ಕಳ್ಕೊಂಡಿರ್ತಾರೋ ಅದನ್ನ ಮತ್ತೆ ವಾಪಸ್ ಬರಬೇಕು ಅಂತ ನಾನು ಸ್ಮರಣೆ ಮಾಡ್ಲಿ ಅಂತ ಆ ಸಾಕ್ಷಾತ್ ದತ್ತಾತ್ರೇಯನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮ ಕೊಟ್ಟಂತಹ ವರ. ಅದೇ ರೀತಿಯಾಗಿ ಪರಮಾತ್ಮನೇ ದತ್ತನಾಗಿ ವರ ಕೊಟ್ಟ. ಅದೇ ಪರಮಾತ್ಮ ತಾನು ಪರಶುರಾಮನಾಗಿ ಅದೇ ಕಾರ್ತವೀರ್ಯಾರ್ಜುನನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ದತ್ತ ಇಡೀ ಜಗತ್ತಿಗೆ ಯೋಗ ಗುಹ್ಯವನ್ನ ತಿಳಿಸಿಕೊಟ್ಟವನು. ಈ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದ ಅದರಲ್ಲಿ ಪರಮಾತ್ಮನನ್ನ ನಾವು ಕವಚತ್ವೇನ ಚಿಂತನೆ ಮಾಡಬೇಕು ಅಂತ ಹೇಳಿ ನಾರಾಯಣ ವರ್ಮ ಅಂತ ಒಂದು ವಿಶಿಷ್ಟವಾದ ಮಂತ್ರ. ಅಂತಹ ನಾರಾಯಣ ವರ್ಮದಲ್ಲಿ ದತ್ತಾತ್ರೇಯನನ್ನು ಕುರಿತಾಗಿ ಹೇಳಬೇಕಾದ್ರೆ ಆ ಪರಮಾತ್ಮನನ್ನ ದತ್ತ ಅಂತ ಚಿಂತನೆ ಮಾಡಿದಾಗ ಯೋಗ ಏನು ಯೋಗ ಅಂತಂದ್ರೆ ನಮಗೆಲ್ಲ ಏನೇನೋ ಯೋಗ ಇರುತ್ತೆ. ಆ ಯಾವ ಯೋಗವೂ ಕೂಡ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಮನೆಯಲ್ಲಿ ಸಾಕಷ್ಟು ಹಣ ಇರುತ್ತೆ, ಅನುಭವಿಸೋದಕ್ಕೆ ಬೇಕಲ್ಲ. ಪ್ರಾರಬ್ಧ ಅನ್ನೋದು 2 ರೀತಿಯಾದ ಪ್ರಾರಬ್ಧ. ಒಂದು ಸುಖ ಪ್ರಾರಬ್ಧ, ಇನ್ನೊಂದು ದುಃಖ ಪ್ರಾರಬ್ಧ. ಇಂತಹ ಸುಖ ದುಃಖಗಳ ಪ್ರಾರಬ್ಧ ನಮ್ಮ ಅನುಭವಕ್ಕೆ ಬರಬೇಕು. ನಮ್ಮ ಅನುಭವಕ್ಕೆ ಕೇವಲ ದುಃಖ ಪ್ರಾರಬ್ಧ ಅಷ್ಟೇ, ಸುಖ ಪ್ರಾರಬ್ಧ ಭೋಗ ಪ್ರಾರಬ್ಧ ಅನ್ನೋದು ಇರೋದಿಲ್ಲ. ಅಂತಹ ಯಾವ ಯೋಗಗಳು ನಮ್ಮ ಹತ್ರ ಇದ್ದಾಗ, ಇಲ್ಲದೆ ಇದ್ದಾಗ ಅಂತಹ ಎಲ್ಲ ಯೋಗಗಳು ನಮಗೆ ಒದಗಲಿ ಅಂತ ಹೇಳಿ ಮದುವೆ ಯೋಗ ಇರೋದಿಲ್ಲ, ಸಂತಾನದ ಯೋಗ ಇರೋದಿಲ್ಲ, ಉದ್ಯೋಗದ ಯೋಗ ಇರೋದಿಲ್ಲ. ಈ ಯಾವ ಯೋಗ ಇಲ್ಲದೆ ಇದ್ದಾಗ ನಾವು ಪರಮಾತ್ಮನನ್ನ ದತ್ತ ಅಂದ್ರೆ ಏನು ಕೊಡ್ತಾನೆ ಕೊಟ್ಟ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದಾಗ ಅವನು ನಮಗೆ ವಿಧ ವಿಧವಾದಂತಹ ಯೋಗಗಳನ್ನ ಕೊಟ್ಟು ಅವನು ನಮಗೆ ವಿಶೇಷವಾಗಿ ರಕ್ಷಣೆಯನ್ನ ಮಾಡ್ತಾನೆ. ಇವರು ಅತ್ರಿ, ನಾವು ಅತ್ರಿಗಳಾದ್ರೆ ಪರಮಾತ್ಮನು ನಮಗೆ ಅವನನ್ನ ಕೊಡ್ತಾನಂತೆ. ಏನು ಅತ್ರಿ? 3 ಇಲ್ಲದೆ ಇರುವಂಥವರಾಗಬೇಕಂತೆ. ಅತ್ರಿ ಯಾವಾಗಲೂ 3 ಇಟ್ಕೊಂಡಿರ್ಬೇಕಂತೆ. ಏನದು 3 ಇಲ್ಲದೆ ಇರುವಂಥದ್ದು ಅಂತಂದ್ರೆ ನಾವು ಈ ಕಾಮ ಕ್ರೋಧ ಲೋಭ ಈ 3ರಲ್ಲೇ ಮಿಕ್ಕ 3 ಇವೆಲ್ಲವನ್ನ ಬಿಟ್ಟಿರಬೇಕು, ಅತ್ರಿಗಳಾಗಬೇಕು. ಅತ್ರಿ 3 ಹೊಂದಿರಬೇಕು. ಏನು? ಜ್ಞಾನ ಭಕ್ತಿ ವೈರಾಗ್ಯ. ಈ 3 ಹೊಂದಿ 3 ಬಿಟ್ಟಾಗ ಪರಮಾತ್ಮ ತಾನು ತನ್ನನ್ನ ಕೊಡ್ತಾನೆ. ಹಾಗಾಗಿ ಅವನನ್ನ ದತ್ತಾತ್ರೇಯ. ನಮಗೂ 3 ಇದೆ, ನಾವು ಅತ್ರಿಗಳೇ. ಏನು ಜ್ಞಾನ ಇದೆ, ಭಕ್ತಿ ಇದೆ, ವೈರಾಗ್ಯ ಇದೆ. ಆದರೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಏನ್ ಮಾಡಬೇಕು ಅಂದ್ರೆ, ಸ್ವಾಮಿ ಇದು ಸ್ಥಾನ ಪಲ್ಲಟ ಆಗಿದೆ, ಸರಿಯಾದ ಸ್ಥಾನಕ್ಕಿಡು ಅಂತ ಪ್ರಾರ್ಥನೆ ಅಷ್ಟೇ. ಏನದು? ಜ್ಞಾನ ಲೌಕಿಕವಾದ ಜ್ಞಾನ, ಹೆಂಡತಿ ಮಕ್ಕಳಲ್ಲಿ ನಮಗೆ ವಿಶೇಷವಾದ ಭಕ್ತಿ, ದೇವರಲ್ಲಿ ವೈರಾಗ್ಯ. ಅಯ್ಯೋ ದೇವರಿಗೆ ಎಷ್ಟು ಮಾಡೋದಿಲ್ಲ, ಅದಕ್ಕೆ ನಾವು ದೇವರನ್ನೇ ಬಿಟ್ಬಿಟ್ಟಿದ್ದೇವೆ ಅಂತ ಹೇಳಿ ಆ ವೈರಾಗ್ಯ ಅಲ್ಲ. ನಾವಿದನ್ನು ಸ್ವಲ್ಪ ವಿರುದ್ಧ ಮಾಡಿಕೊಳ್ಬೇಕು. ನಮಗೆ ಯಾವುದರಲ್ಲಿ ಜ್ಞಾನ? ದೇವರಲ್ಲಿ ಜ್ಞಾನ. ಯಾರಲ್ಲಿ ಭಕ್ತಿ?
ಭಗವಂತನಲ್ಲಿ ಭಕ್ತಿ. ಯಾರಲ್ಲಿ ವೈರಾಗ್ಯ ಅಂದ್ರೆ ಭಗವಂತನಲ್ಲಿ ವೈರಾಗ್ಯವಂತೆ. ಏನ ವೈರಾಗ್ಯ ಅಂದ್ರೆ ವಿರಾಗೆ, ಪರಮಾತ್ಮನಲ್ಲಿ ರಾಗ. ಇನ್ನೊಂದು ವೈರಾಗ್ಯ ಸಂಸಾರದಲ್ಲಿ ವೈರಾಗ್ಯ. ವಿಮುಖವಾದಂತಹ ರಾಗವನ್ನ ಪರಮಾತ್ಮ ಕೊಡ್ಲಿ. ಈ ರೀತಿಯಾಗಿ ನಾವು ಅತ್ರಿಗಳಾದಾಗ ಪರಮಾತ್ಮ ತನ್ನನ್ನ ತಾನು ಕೊಡ್ತಾನೆ. ಹಾಗಾಗಿ ಅವನನ್ನ ದತ್ತಾತ್ರೇಯ ಅಂತ ಕರೆದಿದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮನ ಚಿಂತನೆಯನ್ನ ಮಾಡಬೇಕು. ನಮಗೆ ದತ್ತಾತ್ರೇಯನ ಚಿಂತನೆ ಇಲ್ಲ ಅಂತ ಯಾರು ತಿಳಿಬೇಡಿ. ನಿತ್ಯದಲ್ಲಿ 22 ಭಗವದ್ ರೂಪಗಳ ಚಿಂತನೆ ಮಾಡಬೇಕಾದ್ರೆ ಮಹೀದಾಸ, ದತ್ತಾತ್ರೇಯ, ಕಪಿಲ ಇತ್ಯಾದಿ ಪರಮಾತ್ಮನ ರೂಪಗಳ ಚಿಂತನೆ ಅದು ನಮಗೆ ವಿಹಿತ. ಇಂತಹ ದತ್ತಾತ್ರೇಯನಾಗಿ ಸಾಕ್ಷಾತ್ ಪರಮಾತ್ಮ ಅವತಾರ ಮಾಡಿದ್ದಾನೆ. ಇನ್ನು ಎರಡನೇದಾಗಿ ಬ್ರಹ್ಮದೇವರಿಗೆ ನಾವತಾರೋಸಿ, ಅವತಾರ ಇಲ್ಲ, ಸನ್ನಿಧಾನಂತೂ ಕೇವಲಂ. ಅವರಿಗೆ ಕೇವಲ ಸನ್ನಿಧಾನವನ್ನ ಇಡುವಂಥದ್ದು ಮಾತ್ರ ಅವರಿಗೆ ಅವಕಾಶ ಇರೋದು. ಹಾಗಾಗಿ ಬ್ರಹ್ಮದೇವರು ತಾವು ಚಂದ್ರನಲ್ಲಿ ವಿಶೇಷವಾದ ಸನ್ನಿಧಾನವಿಟ್ರಂತೆ. ಇನ್ನು ರುದ್ರದೇವರು ಅವತಾರ ಮಾಡಿದ್ದು ದುರ್ವಾಸ ಮುನಿಗಳಾಗಿ ಅಂತ ಹೇಳಿ ನಾವು ಕೇಳ್ತೇವೆ. ಈ ಚಂದ್ರನ ವಿಷಯಕ್ಕೆ ಬಂದಾಗ ಆ ಯಾವ ಅತ್ರ ಋಷಿಗಳು ಪರಮಾತ್ಮನನ್ನ ಕುರಿತಾಗಿ ವಿಶೇಷವಾದ ತಪಸ್ಸನ್ನ ಮಾಡಿ ಆ ಪರಮಾತ್ಮನನ್ನ ಒಳಮನಸ್ಸಿನಿಂದ ನೋಡ್ತಾ ಇರಬೇಕಾದ್ರೆ ಕಣ್ಣಿನಿಂದ ಸೋಮರಸ ಹರಿದು ಬಂತಂತೆ. ಸೋಮರಸ ಹರಿದು ಬಂದಾಗ ಇದು ಋಷಿಗಳ ಕಣ್ಣಲ್ಲಿ ಪರಮಾತ್ಮನನ್ನ ಕಂಡಾಗ ಬಂದಂತಹ ಸೋಮರಸ ಇದು ವ್ಯರ್ಥ ಆಗಬಾರದು ಅಂತ ಹೇಳಿ ಆ ಬ್ರಹ್ಮದೇವರು ಬಂದು ತಮ್ಮ ಕೈಯಲ್ಲಿ ಬೊಗಸೆ ಮಾಡಿ ಹಿಡಿತಾರೆ. ಅದರಲ್ಲಿ ತಮ್ಮ ಸನ್ನಿಧಾನವನ್ನ ಇಟ್ಟು ಒಂದು ಮುದ್ದೆ ಮಾಡುತ್ತಾರೆ. ಆ ಉಂಡೆ ಮಾಡಿದ ತಮ್ಮ ಸನ್ನಿಧಾನ, ಅದರ ಜೊತೆಗೆ ಅತ್ರಿ ಋಷಿಗಳ ಕಣ್ಣಿಂದ ಬಂದ ಸೋಮ ಸೇರಿದ್ದಕ್ಕಾಗಿ ಅವನಿಗೆ ಅತ್ರಿ ನೇತ್ರ ಸಮುದ್ಭವ, ಸೋಮ ಅಂತ ಅವನಿಗೆ ಹೆಸರು ಬಂತು. ಅವನೇ ಚಂದ್ರ ಅಂತಾಗಿದ್ದಾನೆ. ಈ ರೀತಿಯಾಗಿ ಆ ಅತ್ರಿ ಋಷಿಗಳಲ್ಲಿ ಪರಮಾತ್ಮ ದತ್ತಾತ್ರೇಯನಾಗಿ ಬ್ರಹ್ಮದೇವರ ಸನ್ನಿಧಾನ ಚಂದ್ರನಲ್ಲಿ ಸಾಕ್ಷಾತ್ ಮಹರುದ್ರ ದೇವರು ತಾವು ದುರ್ವಾಸರಾಗಿ ಅವತಾರವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಆ ಚಂದ್ರನ ಅವತಾರ. ಈ ಚಂದ್ರನಿಗೆ ಉತ್ತರ ದಿಕ್ಕಿಗೆ ಅಭಿಮಾನಿತ್ವವನ್ನು ಕೊಟ್ಟಾಗ ಅವನು 10 ದಿಕ್ಕುಗಳಲ್ಲಿ 10 ಅಶ್ವಗಳನ್ನು ಕಟ್ಟಿ ರಥವನ್ನ ಓಡಿಸ್ತಾ ಮೇಲೆ ಸಂಚಾರ ಮಾಡ್ತಾ ಇದ್ದಂತೆ. ಅವನಿಗೆ ತಾರಾಧಿಪತಿ ಅಂತ ಇನ್ನೊಂದು ಹೆಸರು. ಏನ್ ತಾರಾಧಿಪತಿ? 24 ನಕ್ಷತ್ರಗಳಿಗೆ ತಾರೆಗಳು ಅಂತ ಕರೀತಾರೆ. ಅಂತಹ 24 ನಕ್ಷತ್ರಗಳ ಅಧಿಪತಿಯಾಗಿದ್ದಾನೆ ಅಂತ ಹೇಳಿ ತಾರಾಧಿಪತಿ ಅಂತ ಎಲ್ಲರೂ ಹೊಗಳೋರು. ಇದೇ ಹೆಸರು ಒಂದು ತಲೆಯಲ್ಲಿ ಶಾಶ್ವತವಾಗಿ ಉಳಿತು. ಮೇಲೆ ಇವನು ಸಂಚಾರ ಮಾಡ್ತಾ ಇದ್ದಾನೆ. ನದಿ ತೀರದಲ್ಲಿ ತಾರಾದೇವಿ ತನ್ನ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ನೀರು ತುಂಬಿಸ್ಕೊಂಡು ಬರ್ಲಿಕ್ಕಾಗಿ ಬಂದಿದ್ದಾಳೆ. ನೋಡ್ದ, ಓಹೋ ಈಕೆ ತಾರ. ಎಲ್ಲರೂ ಏನಂತಾರೆ? ತಾರಾಧಿಪತಿ ಅಂತಾರೆ. ಬಹುಶಃ ಇದೇ ತಾರೆಗೆ ನಾ ಅಧಿಪತಿ ಇರಬಹುದೇನೋ ಅಂತ ಹೇಳಿ ಅವನು ಆ ತಾರೆ ಮೇಲೆ ಕಣ್ಣು ಹಾಕಿದ. ಬಂದ, ಎಳಕೊಂಡ ಬಲಾತ್ಕಾರ ಮಾಡಿ ರಥದಲ್ಲಿ ಕೂಡಿಸ್ಕೊಂಡು ಕೆಲವು ಉಪದೇಶಗಳನ್ನು ಮಾಡ್ತಾನೆ. ಎಂಥ ಉಪದೇಶ ಅಂದ್ರೆ, ಈ ಬಡ ಬ್ರಾಹ್ಮಣ ಕಟ್ಕೊಂಡು ಏನು ಸುಖ ಅನುಭವಿಸ್ತೀಯಮ್ಮ ನೀನು? ನೋಡಿ, ಇದೆಲ್ಲ ನಮಗ ಅನ್ವಯ ಮಾಡ್ಕೋಬೇಕು. ಇಂಥ ಬಡ ಬ್ರಾಹ್ಮಣ ಎಲ್ಲಾದ್ರೂ ಊಟಕ್ಕೆ ಹೋದ್ರೆ ಅವನು ಊಟ ಕೆಲವರು ಕರೆಯೋದು 2 ಥರ ಇರುತ್ತೆ. ಆಚಾರ್ಯ ಊಟಕ್ಕೆ ಬರಬೇಕು ಅಂತಂದ್ರೇನು, ಆಚಾರ ಒಬ್ಬರೇ ಊಟಕ್ಕೆ ಬರಬೇಕು ಅಂತ ಹೇಳಿ. ಆವಾಗ ಹೆಂಡತಿ ಮನೇಲಿ ಉಪವಾಸ. ಆಚಾರ ದಂಪತಿ ಭೋಜನ ಅಂತ ಇನ್ನೊಂದು. ಅವಾಗ ದಂಪತಿ ಭೋಜನ ಅಂತ ಪಾಪ ಹೆಂಡತಿಗೂ ಊಟ ಸಿಗ್ತಿರುತ್ತೆ. ಆದ್ರೆ ನಿಮ್ಮ ಆಚಾರನ, ನಿಮ್ಮ ಮನೆಯವ್ರನ್ನ ಯಾವಾಗಲೂ ಒಬ್ಬೊಬ್ಬರೇ ಕರೆಯೋದುಂಟು. ನೀವು ನಿಮ್ಮ ಯಜಮಾನರು ಕೇವಲ ದೇವಲೋಕದಲ್ಲಿ ಇಂದ್ರನಿಗೆ ಗುರುಗಳು ಅಂತ ಹೆಸರು ಮಾತ್ರ. ಆದ್ರೆ ಪರಮ ವೈರಾಗ್ಯ ಶಿಖಾಮಣಿಗಳು. ಇಂಥವರನ್ನ ನಂಬಿಕೊಂಡು ನೀನು ಹೇಗೆ ತಾನೇ ಸಂಸಾರ ಮಾಡ್ತಾ ಇದ್ದೀಯಾ, ಅವನನ್ನ ಬಿಟ್ಟು ಬಿಡು. ಅದರ ಜೊತೆಗೆ ಬ್ರಾಹ್ಮಣರನ್ನ ನೀನು ನಂಬಿಕೊಂಡು ನಾನು ನನ್ನ ಎಲ್ಲ ಅಭೀಷ್ಟಗಳನ್ನ ಈಡೇರಿಸಿಕೊಳ್ತೇನೆ, ನನ್ನ ಎಲ್ಲ ಆಕಾಂಕ್ಷೆಗಳನ್ನು ನಾನು ಪೂರೈಸಿಕೊಳ್ತೇನೆ ಅಂದ್ರೆ ಆಗೋದಿಲ್ಲ. ಯಾಕೆ? ಒಬ್ಬ ಸದ್ಬ್ರಾಹ್ಮಣ ಎಂದಿಗೂ ಕೂಡ ತಾನು ಭೋಗದಲ್ಲಿ ಆಸಕ್ತಿಯನ್ನು ಹೊಂದೋದಿಲ್ಲ. ಈ ಯಾವ ದೇಹ ಇರೋದು ಯಾಕೆ ಅಂತಂದ್ರೆ ಕ್ಷತ್ರಕಾಮಾಯ ನೇಷ್ಯತೆ, ಕೇವಲ ಭೋಗಕ್ಕಾಗಿ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡೋದಕ್ಕಾಗಿ ಈ ದೇಹ ಅನ್ನುವಂಥದ್ದಿಲ್ಲ. ಇದು ಯಾವುದಕ್ಕಿದೆ ಅಂತಂದ್ರೆ ವ್ರತಾದಿಗಳನ್ನ ಆಚರಣೆ ಮಾಡಿ ಇದನ್ನು ಕೃಷ ಮಾಡೋದಕ್ಕಿದೆ. ಅಂತಹ ಬೃಹಸ್ಪತ್ಯಾಚಾರ್ಯನಿಗೆ ಏನ್ ತಾನೇ ಸುಖ ಕೊಟ್ಟಾರು. ನನ್ನನ್ನು ನೋಡು, ಉತ್ತರ ದಿಕ್ಕಿಗೆ ಅಭಿಮಾನಿ ಚಂದ್ರ. ಎಲ್ಲರೂ ಕೂಡ ಏನಂತಾರೆ? ಮಧುಚಂದ್ರ ಅಂತ ಹೇಳ್ತಾರೆ, ಚಂದ್ರಮುಖಿ ಅಂತ ಹೇಳ್ತಾರೆ. ಮತ್ತೆ ಚಂದ್ರಮುಖಿ ಅಂದ್ರೆ ದೆವ್ವ ಅಂತ ಅನ್ಕೋಬೇಡಿ, ಚಂದ್ರನಂತೆ ಮುಖ ಇರುವಂಥವಳು ಹೀಗೆ ವರ್ಣನೆ ಮಾಡ್ತಾರೆ. ಇಂತಹ ನನ್ನನ್ನ ನೀನು ಸೇರಿದ್ರೆ ವಿಶೇಷ ಆನಂದ ಕೊಡ್ತೀನಿ ನಿನಗೆ ಅಂತ ಹೇಳಿದಾಗ ಆಕೆ ಒಪ್ಪೋದೇ ಇಲ್ಲ. ನೀನು ನನಗೆ ಮಗ ಇದ್ದಂತೆ. ನೋಡಿ, ಮಗ ಅಂದ್ರೆ ಯಾಕೆ? ಆ ಬೃಹಸ್ಪತ್ಯಾಚಾರ್ಯ ಶಿಷ್ಯ ಆದ ಕಾರಣಕ್ಕಾಗಿ ಶಿಷ್ಯ ಆ ಹೆಣ್ಣಿಗೂ ಕೂಡ ಮಗ ಇದ್ದಂತೆ. ಹೀಗೆ ನಾನು ತಾಯಿ ಸ್ಥಾನದಲ್ಲಿದ್ದೇನೆ,
ಮಾತೃಗಮನದ ಪಾಪ ಬರುತ್ತೆ, ಗುರುತಲ್ಪ ಗಮನ. ಪಂಚಮಹಾಪಾತಕಗಳಲ್ಲಿ ದೊಡ್ಡ ಪಾಪ ಅದು ಗುರುತಲ್ಪ ಗಮನ. ಇಂತಹ ಗುರುತಲ್ಪ ಗಮನಕ್ಕೆ ನೀನು ಒಳಗಾಗ್ತೀಯಪ್ಪ. ಯಾಕೆ ಈ ರೀತಿಯಾದ ಬುದ್ಧಿ ಬಂತು ನಿನಗೆ? ಒಬ್ಬ ದೇವತೆಯಾಗಿ ಇಂತಹ ಬುದ್ಧಿ ಬರಬಾರದು ಅಂತ ಈಕೆ ತಿಳಿ ಹೇಳಿದ್ರು ಕೂಡ ಕಾಮವಶರಾದವರು ಯಾರಿಗೂ ಕಿವಿ ಕೊಡಲ್ಲ. ಕಾಮ ತುರಾಣಂ ನ ಭಯಂ ನ ಲಜ್ಜ, ಇದ ನಮ್ಗೆ ವಿಶೇಷವಾಗಿ ಕೇಳ್ತೀವಿ. ಆದ್ರೆ ಇದಕ್ಕೂ ಪೂರ್ವದಲ್ಲಿ ಇನ್ನೊಂದೆರಡು ಮಾತಿದೆ. ಕಾಮಾತುರಾಣಂ ನ ಭಯಂ ನ ಲಜ್ಜ ಇದು ಒಂದು ಕಡೆ ಆದ್ರೆ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಯಾರಿಗೆ ವಿದ್ಯೆ ಸಂಪಾದನೆ ಮಾಡಬೇಕು ಅಂತಿರುತ್ತೋ ಅವ್ರು ಸುಖಾಪೇಕ್ಷೆ ಪಡಬಾರದು. ಅಯ್ಯೋ ನಮಗೆ 8 ತಾಸು ನಿದ್ದೆ ಆಗ್ಲೇಬೇಕು ಅಂತ ಮಲ್ಕೊಳ್ಳೋದಲ್ಲ, ಅಧ್ಯಯನದಲ್ಲಿ ಆಸಕ್ತರಾಗಿರ್ಬೇಕಂತೆ. ಆ ರೀತಿಯಾಗಿ ವಿದ್ಯಾತುರಾಣಂ ನ ಸುಖಂ ನ ನಿದ್ರ, ಅರ್ಥಾತುರಾಣಂ ನ ಬಂಧು ನ ಮಿತ್ರ. ಯಾರಿಗೆ ಕೇವಲ ದುಡ್ಡು 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 ಅಂತ ಆಸೆ ಇರುತ್ತೋ ಅವ್ರು ಯಾರು ಬಂಧುಗಳನ್ನು ನೋಡೋದಿಲ್ಲ, ಬಾಂಧವರನ್ನು ನೋಡೋದಿಲ್ಲ, ಮಿತ್ರರು ಅಂತಿಲ್ಲ. ಅಕ್ಕಸಾಲಿಗರು ಅಂತ ಒಬ್ರಿಗೆ ಹೆಸರು. ನಾನು ಅವ್ರ ಕಮ್ಯುನಿಟಿ ಬಗ್ಗೆ ಮಾತಾಡ್ತಿಲ್ಲ. ಅವ್ರಿಗೆ ಯಾಕ ಹೆಸರು ಅಂತಂದ್ರೆ, ಬಂಗಾರದಲ್ಲಿ ತಮ್ಮ ಸ್ವಂತ ಅಕ್ಕನ ಬಂಗಾರವನ್ನೇ ಬಿಡಲ್ಲ ಅಂತಂದ್ರೆ ಇನ್ನು ಬೇರೆಯವ್ರ ಬಂಗಾರ ಬಿಡ್ತಾರ ಅಂತ ಹೇಳಿ. ಹೀಗೆ ಕೇವಲ ದುಡ್ಡಿನ ಆಸೆಯಲ್ಲಿ ತಾವು ಇದ್ದಾಗ ಯಾವ ಬಂಧುಗಳು ಯಾವ ಮಿತ್ರರು ಅನ್ನುವಂಥದ್ದಿರೋದಿಲ್ಲ. ಹೀಗೆ ಇಂತಹ ಯಾವ ಕಾಮವಶನಾದಂತಹ ಚಂದ್ರ ತಾನು ಆ ಗುರುತಲ್ಪ ಗಮನಕ್ಕೆ ಒಳಗಾಗಿದ್ದಾನೆ. ತಾರಾದೇವಿ ಗರ್ಭವನ್ನ ಪಡೆದಿದ್ದಾಳೆ. 9 ತಿಂಗಳ ನಂತರ ಪ್ರಸವ ಆಗಿದೆ. ಪ್ರಸವ ಆದಾಗ ಬೃಹಸ್ಪತ್ಯಾಚಾರ್ಯ ಕೇಳ್ತಾರೆ, ಯಾರದೇ ಕೂಸು ಅಂತ ಹೇಳಿ. ಆವಾಗ ಈಕೆ ಹೆದರಿಕೆ, ಚಂದ್ರನದ್ದು ಅಂತ ಹೇಳಲಿಕ್ಕೆ. ಆದ್ರೆ ಆ ಕೂಸು ಹೇಳ್ತಂತೆ, ಯಾಕಮ್ಮ ಹೆದರ್ತಾ ಇದೀಯಾ, ನನ್ನಪ್ಪ ಚಂದ್ರ ಅಂತ ನೀ ಯಾಕೆ ಹೇಳ್ತಿಲ್ಲ ಅಂತ ಆ ಕೂಸು ಹೇಳ್ತಂತೆ. ಹುಟ್ಟಿದ ತಕ್ಷಣ ಬುದ್ಧಿವಂತನಾದ ಕಾರಣಕ್ಕೆ ಅವನಿಗೆ ಬುಧ ಅಂತ ಹೆಸರು. ಹೀಗೆ ಬುಧನ ಅವತಾರ ಅನ್ನುವಂಥದ್ದಾಗಿದೆ ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ ಅಂತ ಹೇಳಿ. ಇಂತಹ ಪುರೂರವನ ವಂಶದಲ್ಲಿಯೇ ಮುಂದೆ ವೃಷ್ಣಿ ಎನ್ನುವಂತಹ ಒಬ್ಬರು ಬರ್ತಾರೆ. ಯಾದವರು ಯದು ಅನ್ನುವಂತಹ ರಾಜ ಬರ್ತಾನೆ. ವೃಷ್ಣಿ ಯಾದವ ಇವರ ವಂಶದಲ್ಲಿ ಪರಮಾತ್ಮ ತಾನು ಅವತಾರವನ್ನು ಮಾಡುತ್ತಾನೆ. ಇಂತಹ ಯಾದವ ವಂಶದಲ್ಲಿ ಉಗ್ರಸೇನ ಅನ್ನುವಂತಹ ಒಬ್ಬ ರಾಜ. ಆ ಉಗ್ರಸೇನನ ತಂದೆ ಆಹುಕ ಅಂತ ಹೇಳಿ. ಆ ಆಹುಕನಿಗೆ 2 ಮಕ್ಕಳು, ಒಂದು ಉಗ್ರಸೇನ, ಇನ್ನೊಂದು ದೇವಕ ಅಂತ ಹೇಳಿ. 2 ಮಕ್ಕಳು, ಹೆಣ್ಣು ಮಕ್ಕಳೇ ಇರೋದಿಲ್ಲ. ಈ ಉಗ್ರಸೇನನ ಮೊದಲನೇ ಮಗನ ಹೆಸರೇ ಈ ಕಂಸ ಅಂತ ನಾವು ಕೇಳಿರ್ತೀವಿ. ಕಂಸ ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ಕಪ್ಪು ಅಂತ ಅರ್ಥ. ಅವನು ಬಹಳ ಕಪ್ಪಿದ್ನಂತೆ, ಅದಕ್ಕಾಗಿ ಅವನನ್ನ ಕಂಸ. ಅವನಿಗೆ ಮಿಕ್ಕ 6 ಜನ ತಮ್ಮಂದ್ರಿದ್ರು. ಅವರಿಗೆಲ್ಲ ಹೆಸರೇನಂದ್ರೆ ಕಂಸ 1, ಕಂಸ 2, ಕಂಸ 3, ಕಂಸ 4 ಅಂದ್ರೆ ಏನು, ಅವನಿಗಿಂತ ಸ್ವಲ್ಪ ಕಪ್ಪು ಕಡಿಮೆ ಇದ್ರಂತೆ. ಹೀಗೆ ಇಂತಹ ಈ 7 ಜನ ಮಕ್ಕಳು ಉಗ್ರಸೇನನಿಗೆ. ಇನ್ನು ಆ ದೇವಕ ಅಂತ ಕೇಳ್ತಾ ಇದ್ದೀವಿ. ಆ ದೇವಕನಿಗೆ ಮಗಳು, ಕೊನೆಯ ಮಗಳು. ಅವನಿಗೆ 6 ಜನ ಹೆಣ್ಣು ಮಕ್ಕಳು, ಕೊನೆಯ ಮಗಳು ದೇವಕಿ. ಈ ರೀತಿಯಾಗಿ ಆ ದೇವಕನಿಗೆ ಮಗಳಾದವಳು ದೇವಕಿ. ಆ ಆಹುಕ ಬರ್ತಾನಂತೆ. ಯಾರು? ದೇವಕನ ತಂದೆ ಆಹುಕ ಬಂದು ಕೇಳ್ತಾನೆ, ನಂಗೆ ಹೆಣ್ಣು ಮಕ್ಕಳೇ ಇಲ್ಲಪ್ಪ, ಹೆಣ್ಣನ್ನ ದಾನ ಕೊಟ್ರೆ, ಕನ್ಯಾ ದಾನ ಕೊಟ್ರೆ ವಿಶೇಷವಾದ ಪುಣ್ಯ. ಏನ್ ಪುಣ್ಯ ಅಂತಂದ್ರೆ ನಮಗೆ ನಾರಾಯಣನ ಲೋಕ ಪ್ರಾಪ್ತಿ ಆಗತ್ತೆ, ಸ್ವರ್ಗ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಅಂತಹ ಯಾವ ಕನ್ಯಾದಾನ ಮಾಡುವ ಅಪೇಕ್ಷೆ ಇದೆ, ಕನ್ಯಾ ಇಲ್ಲ, ನಿನ್ನ ಮಗಳನ್ನು ನನಗೆ ಕೊಟ್ಟು ಬಿಡು, ನಾನು ಕನ್ಯಾದಾನ ಮಾಡ್ತೀನಿ ಅಂತ ಅಪೇಕ್ಷೆ ಪಟ್ಟಂತೆ. ಇಲ್ಲಿ ಒಂದು ಸೂಕ್ಷ್ಮವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕನ್ಯಾದಾನ ಅನ್ನೋದಕ್ಕೆ ಅರ್ಥ ಏನು? ಕನ್ಯಾದಾನ ಅಂದ್ರೆ ನಾವು ಬೇರೆ ದಾನಗಳನ್ನು ಕೊಡಬೇಕಾದ್ರೆ ಆಚಾರ್ಯ ಹೆಸರು ಹೇಳಿ, ಗೋತ್ರ ಹೇಳಿ, ತುಭ್ಯಮಹಂ ಸಂಪ್ರದದೆ ನಮಮ ನಮಮ, ಇದು ನಂದಲ್ಲ ನಂದಲ್ಲ, ಇನ್ಮೇಲೆ ನಿಮ್ದೆ ಅಂತ ಹೇಳಿ ಕೊಡ್ತೀವಿ. ಆದರೆ ಕನ್ಯಾದಾನ ನಂದಲ್ಲ ಅಂತ ಕೊಡೋ ಹಾಗಿಲ್ಲವಂತೆ ತಂದೆ. ಅವನದ್ದು ಎಷ್ಟು ಅಧಿಕಾರ ಇದೆಯೋ ಗಂಡನದ್ದು ಅಷ್ಟೇ ಅಧಿಕಾರ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಧಿಕಾರ ತಂದೆಗೆ ಇರತ್ತಂತೆ. ಆದರೆ ಈ ಹೆಣ್ಣಾದವಳ ಕರ್ತವ್ಯ ಏನು ಅಂತಂದ್ರೆ, ತಂದೆ ಮನೆಗಿಂತಲೂ ಕೂಡ ತಾನು ಮುಖ ಯಾವ ಕಡೆ ಮಾಡಿರ್ಬೇಕು ಅಂದ್ರೆ ಗಂಡನ ಕಡೆ ಮಾಡಿರ್ಬೇಕಂತೆ. ಈ ರೀತಿಯಾಗಿ ಆ ದಾನ ಅಂದ್ರೆ ಹೆಣ್ಣನ್ನು ಕೊಟ್ಟು ಬಿಡೋದು, ಅಯ್ಯೋ ನಮ್ ಕೆಲ್ಸಕ್ಕೆ ಬರದೇ ಇರೋದು, ಇದೆಲ್ಲವೂ ಕೂಡ ಹೊರಗಡೆ ಹೋಗೋದು, ಇದು ಯಾವುದು ನಮಗೂ ಉಪಯೋಗ ಇಲ್ಲ ಅಂತ ಹೆಣ್ಣನ್ನು ತಿಳಿಬೇಡಿ. ಆ ಹೆಣ್ಣು ಕುಲದ್ವಯ ತಾರಿಣಿ, 2 ಕುಲವನ್ನ ಉದ್ಧಾರ ಮಾಡ್ತಾಳೆ. ಅಂತಹ ಹೆಣ್ಣು ತಾನು ಆ ಹೆಣ್ಣನ್ನ ದಾನ ಮಾಡಿದ್ರೆ ವಿಶೇಷವಾದ ಪುಣ್ಯ ಇದೆ ಅಂತ ಕೇಳಿದಾಗ ಆ ಆಹುಕನಿಗೆ ದೇವಕ ತನ್ನ ಮಗಳಾದ ದೇವಕಿಯನ್ನು ಕೊಡ್ತಾನೆ. ಇಲ್ಲಿ ಸಂಬಂಧ ನೋಡಿ, ಕಂಸನಿಗೆ ಈಕೆ ತಂಗಿ ಆಗ್ಬೇಕು ದೇವಕಿ, ಅದರ ಜೊತೆಗೆ ಅವ್ರ ತಾತನಿಗೆ ಮಗಳಾದ್ರೆ ಇವನಿಗೆ ಏನಾಗ್ಬೇಕು? ಸೋದರತ್ತೆ ಆಗ್ಬೇಕು. ನೋಡಿ, ದೇವಕಿ ಸೋದರತ್ತೆನೂ ಆಗಬೇಕು, ತಂಗಿನೂ ಆಗಬೇಕು. ಅದೇ ರೀತಿಯಾಗಿ
ಈ ದೇವಕನಿಗೆ ಮಗಳು ಆಗಬೇಕು, ತಂಗಿನೂ ಆಗಬೇಕು. ಈ ರೀತಿಯಾಗಿ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ. ಆ ದೇವಕಿಯನ್ನ ತಾನು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ. 16 ವರ್ಷ ದೇವಕಿಗೆ. ಯಾರು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದಾಗ ಉಗ್ರಸೇನ ಬಂದು ಹೇಳ್ತಾನೆ, ಅಪ್ಪ ನೀ ಏನ್ ಚಿಂತೆ ಮಾಡಬೇಡ, ನನ್ನ ಮಗ ಮುಂದೆ ನಿಂತು ಮದುವೆ ಮಾಡ್ತಾನೆ ಅಂತ ಹೇಳಿ. ಓಹೋ, ನಿನ್ನ ಮಗ ಮುಂದೆ ನಿಂತು ಮಾಡ್ತಾನೆ ಅಂದ್ರೆ ಆ ಕೆಲಸ ಆದಂತೆ ಬಿಡು ಅಂತ ಅಂದ್ಕೊಂಡು ಆ ಮೊಮ್ಮಗನ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ಇಂಥವನು ಈ ಕಂಸ. ಆ ಕಂಸ ತನ್ನ ಗೆಳೆಯನಾದಂತಹ ವಸುದೇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಆ ಮುಂದಿನ ಕಥೆಯನ್ನ ನಾವು ಮೊನ್ನೆ ನೋಡಿದ್ದೇವೆ. ಆ ರೀತಿಯಾಗಿ ಆ ಕಂಸ ದೇವಕಿ ಎನ್ನುವಂತಹ ತನ್ನ ತಂಗಿ ಮತ್ತು ಸೋದರತ್ತೆಯನ್ನ ತನ್ನ ಗೆಳೆಯನಾದಂತಹ ವಸುದೇವನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಅವನಲ್ಲಿಯೇ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ ಎನ್ನುವ ಕಥೆಯನ್ನು ನಾವು ಕೇಳಿದ್ದೇವೆ. ಈ ರೀತಿಯಾಗಿ ಇದು ಚಂದ್ರವಂಶ. ಈ ಚಂದ್ರವಂಶದ ಕಥೆ ಸೂರ್ಯವಂಶದ ಕಥೆ. ಈ ಚಂದ್ರ ಮತ್ತೆ ಸೂರ್ಯ ಈ ಎರಡೂ ಕೂಡ ಗ್ರಹಗಳು ಪರಮಾತ್ಮನ 2 ಕಣ್ಣಿದ್ದಂತೆ. ಪರಮಾತ್ಮನ 2 ಕಣ್ಣುಗಳನ್ನ ಚಿಂತನೆ ಮಾಡಬೇಕಾದ್ರೆ ಒಂದರಲ್ಲಿ ಸೂರ್ಯನನ್ನ, ಇನ್ನೊಂದರಲ್ಲಿ ಚಂದ್ರನನ್ನ ವಿಶೇಷವಾಗಿ ಚಿಂತನೆ ಮಾಡುವುದರಿಂದ ಪರಮಾತ್ಮನು ಗ್ರಹವನ್ನು ಮಾಡ್ತಾನೆ. ಇಂತಹ ಯಾವ ಸೂರ್ಯ ಚಂದ್ರರ ವಂಶದಲ್ಲಿ ಪರಮಾತ್ಮ ರಾಮಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅನ್ನುವಂತಹ ಕಥೆಯನ್ನ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಹರಿವಂಶದಲ್ಲಿ ವಿಶೇಷವಾಗಿ ಪಿತೃಗಳನ್ನ ನಾವು ಯಾವ ರೀತಿಯಾಗಿ ಅವರನ್ನ ಆರಾಧನೆ ಮಾಡಬೇಕು, ಅವರ ವಿಶೇಷವಾದಂತಹ ಅನುಗ್ರಹದಿಂದ ನಾವು ಯಾವುದೆಲ್ಲ ಪುಣ್ಯವನ್ನ ಸಂಪಾದನೆ ಮಾಡ್ತೀವಿ, ಎಂತಹ ಲೋಕ ಅನ್ನುವಂಥದ್ದನ್ನು ನಾವು ಪಡಿತೀವಿ ಅನ್ನುವಂತಹ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾದ ಮೇಲೆ ಪರಮಾತ್ಮನ ದಶಾವತಾರದ ಚಿಂತನೆಯನ್ನ ನಡೆಸಿಕೊಡ್ತಾ ಇದೆ. ಮೊದಲನೆಯದಾಗಿ ಪರಮಾತ್ಮ ಮತ್ಸ್ಯನಾಗಿ ಅವತಾರ ಮಾಡಿದ್ದಾನೆ. ಪ್ರೋಷ್ಠೀಶ ವಿಗ್ರಹಸು ನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಟಾಂತರಾಗಿತ ವಿಚೇಷ್ಟಾಗಮೋಘ ಪರಮೇಷ್ಟೀಡಿ ತತ್ವಮವಮಾನ್ ಪ್ರೇಷ್ಠಾರ್ಕ ಸೂನು ಮನುಚೇಷ್ಟಾರ್ಥಮಾತ್ಮ ವಿದತಿಷ್ಟೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮ ಶೃಂಗಧೃತ ಕಾಷ್ಟಾಂಬುವಾಹನವರಾಷ್ಟಾಪದ ಪ್ರಭತನೋ. ಪರಮಾತ್ಮ ಮೊದಲನೇದಾಗಿ ಮತ್ಸ್ಯ ಅವನ ವೈಶಿಷ್ಟ್ಯ ಏನು ಅಂತಂದ್ರೆ, ಅರ್ಘ್ಯ ಕೊಡಬೇಕಾದ್ರೆ ಕೈಯಲ್ಲಿ ಚಿಕ್ಕ ಮೀನು ಮತ್ತೊಂದು ದೊಡ್ಡ ಪಾತ್ರೆ ಬಿಟ್ಟ ದೊಡ್ಡ ಮೀನು, ದೊಡ್ಡ ಪಾತ್ರೆ ಮತ್ತು ದೊಡ್ಡ ಮೀನು, ಸರೋವರದಷ್ಟು, ನದಿಯಷ್ಟು, ಸಮುದ್ರದಷ್ಟು. ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್. ಅವನು ಎಂತಹ ರೂಪ ಬೇಕಾದರೂ ಸ್ವೀಕಾರ ಮಾಡಿ ಜಗತ್ತಿನಲ್ಲಿ ಆಶ್ಚರ್ಯವನ್ನ ಹುಟ್ಟಿಸಬಲ್ಲ, ವೇದಗಳನ್ನು ಸಂರಕ್ಷಣೆ ಮಾಡಿದ ಆ ಭಗವದ್ ರೂಪ ಅದು ಮತ್ಸ್ಯ ರೂಪ. ನಾವು ನೀರಿನನ್ನೇ ಆಟ ಆಡಬೇಕಾದ್ರೆ, ನೀರನ್ನ ಕಂಡಾಗ ನಾವು ಮತ್ಸ್ಯರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನ ಮಾಡಬೇಕು. ಕಲಶ ಅನ್ನುವಂತಹ ಸ್ಥಾಪನೆ ಮಾಡಬೇಕಾದ್ರೆ ಮನೆಯಲ್ಲಿ ಹಲವಾರು ಸಮಯಗಳಲ್ಲಿ ಕಲಶ ಸ್ಥಾಪನೆ ಮಾಡಿದ್ದೀವಿ. ಆ ಸ್ಥಾಪನೆ ಮಾಡಬೇಕಾದ್ರೆ ಅದರಲ್ಲಿ ಪರಮಾತ್ಮ ಮತ್ಸ್ಯರೂಪದಿಂದ ಇದ್ದು ಆ ನೀರಿಗೆ ಅಭಿಮಾನಿಯಾಗಿದ್ದಾನೆ ಅಂತ ಹೇಳಿ ಯಾರು ತಿಳಿತಾರೋ ಅಂಥವರಿಗೆ ಮತ್ಸ್ಯನಾಮಕ ಪರಮಾತ್ಮನ ಅನುಗ್ರಹದಿಂದ ಯಾವುದೇ ವಿಧವಾದ ನೀರಿನ ಭಯ, ನೀರಿನಿಂದ ಆಗುವಂತಹ ಸಂಕಟಗಳು ಅವರಿಗೆ ಬಾಧಿಸೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಪರಮಾತ್ಮ ಮತ್ಸ್ಯನಾಮಕನಾಗಿ, ನಂತರ ಆ ಕೂರ್ಮನಾಗಿ ಮಂದರದ ಭಾರವನ್ನು ಹೊತ್ತಿದ್ದಾನೆ. ಮಂದರದ ಭಾರ ಅಷ್ಟೇ ಅಲ್ಲ, ಪರಮಾತ್ಮ ಮೂಲ ಕೂರ್ಮನಾಗಿ ಇಡೀ ಭೂಮಿಯನ್ನ ಹೊತ್ತಿದ್ದಾನಂತೆ. ಆವ ಕಚ್ಚಪ ರೂಪದಿಂದ ಲಂಡೋದಕವ ಓವಿಹರಿಸಿಹ ಶೇಷ ಮೂರುತಿಯನು ಆಬವನ ಬಳಿ ಪಿಡಿದು ಹರಿಯ ಸುರರೈದುವರು ಅವಾಯು ನಮ್ಮ ಕುಲಗುರು ರಾಯನು. ಮುಖ್ಯ ಪ್ರಾಣದೇವರು ಕೂರ್ಮ ರೂಪದಿಂದ ಶೇಷದೇವರನ್ನ ತಮ್ಮ ಬಾಲದ ಮೇಲೆ ಹೊತ್ತುಕೊಂಡಿದ್ರೆ ಆ ಶೇಷದೇವರು ಇಡೀ ಬ್ರಹ್ಮಾಂಡವನ್ನ ತಮ್ಮ 1000 ಹೆಡೆಗಳ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ರೀತಿಯಾಗಿ ಅದನ್ನು ಹೊತ್ತುಕೊಂಡಿದ್ದಾರಂತೆ. ಇಂತಹ ಯಾವ ಬ್ರಹ್ಮಾಂಡ ಶೇಷನ ಮೇಲೆ, ಶೇಷ ವಾಯುಕೂರ್ಮನ ಮೇಲಿದ್ರೆ ವಾಯುಕೂರ್ಮ ಅನ್ನುವಂಥದ್ದು ಪರಮಾತ್ಮ ಕೂರ್ಮರೂಪದಿಂದ ಏನಿದ್ದಾರಲ್ಲ ಅಂತಹ ಕೂರ್ಮರೂಪದ ಬಾಲವನ್ನ ವಾಯುದೇವರು ತಾವು ಆಶ್ರಯ ಮಾಡಿಕೊಂಡಿದ್ದಾರೆ. ಹೀಗೆ ಇಡೀ ಜಗತ್ತಿನ ಭಾರವನ್ನ, ಮಂದರ ಪರ್ವತವನ್ನ ಹೊತ್ತಂತಹ ಪರಮಾತ್ಮ ನಮ್ಮ ಭಾರ ಹೊರೋದಿಲ್ವೇನೋ. ಹಾಗಾಗಿ ವ್ಯಾಸರಾಜರು ಹೇಳ್ತಾರೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಮಿಕ್ಕ ಭಾರ ಹೊರುವನು. ನಮಗೇನಾಗ್ತಿಲ್ಲ,
ಕಳ್ಕೊಂಡ್ಬಿಟ್ಟಿತ್ತೇನೋ ಅನ್ನೋವಷ್ಟು ನಮಗೆ ಆತಂಕ ಆಗ್ತಾ ಇರುತ್ತೆ. ಅಂತಹ ಎಲ್ಲ ಆತಂಕವನ್ನ ಪರಮಾತ್ಮ ಪರಿಹಾರ ಮಾಡುತ್ತಾನೆ. ಕೂರ್ಮ ರೂಪ ಆ ಮಂದರ ಪರ್ವತವನ್ನ ತಂದಿಟ್ಟದ್ದು, ಅಮೃತದ ಮಥನ, ಇದೆಲ್ಲವನ್ನು ನಾವು ಚಿಂತನೆ ಮಾಡಬೇಕು. ಮಹಾನುಭಾವರಾದಂತಹ ರುದ್ರದೇವರು ಎಷ್ಟು ಭಾಗ್ಯಶಾಲಿಗಳು ಅಂತಂದ್ರೆ, ನಾವು ನಿರ್ಮಾಲ್ಯಕ್ಕೆ ಎಷ್ಟು ನಾವು ವ್ಯವಸ್ಥೆ ಮಾಡಬೇಕು ಅಂತ ಪುರಾಣ ತಿಳಿಸಿಕೊಡ್ತಾ ಇದೆ. ನಾವು ಯಾಕೆ ಅಂದ್ರೆ ದೇವರಿಗೆ ಕಂಡಷ್ಟು ತಂದ ಆಹಾರ ಹಾಕ್ಬಿಡ್ತೀವಿ. ಅದಾದ್ಮೇಲೆ ಮುಂದಿನ ಪರಿಸ್ಥಿತಿ ಏನು, ಯಾವುದರ ಬಗ್ಗೆ ಯೋಚನೆ ಮಾಡಿ, ನಮಗೇನು ಅಲಂಕಾರ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ. ಅದ್ರಲ್ಲಿ ನಮ್ಮ ಪರಮಾತ್ಮನು ಅಲಂಕಾರ ಪ್ರಿಯೋ ವಿಷ್ಣು, ಅವನಿಗೆ ಅಲಂಕಾರ ಅತ್ಯಂತ ಪ್ರೀತಿ. ಅಂತಹ ಪರಮಾತ್ಮನಿಗೆ ಅಲಂಕಾರ ಎಲ್ಲ ಮಾಡ್ತೀವಿ, ಆದ್ರೆ ಆ ನಿರ್ಮಾಲ್ಯಕ್ಕೆ ಸರಿಯಾದ ಒಂದು ಸ್ಥಳವನ್ನು ಏರ್ಪಾಟು ಮಾಡಬೇಕು. ಅದನ್ನ ಪುರಾಣ ತಿಳಿಸಿಕೊಡ್ತಾ ಇದೆ. ಆ ಹರಿನಿರ್ಮಾಲ್ಯವನ್ನ ಯಾವಾಗ ದುರ್ವಾಸ ಮಹರ್ಷಿಗಳು, ದುರ್ವಾಸರು ಅಂತ ಸಾಕ್ಷಾತ್ ರುದ್ರದೇವರು, ಅವರು ಇಂದ್ರನಿಗೆ ಕೊಟ್ಟಾಗ ಇಂದ್ರ ಏನು ಮಾಡಿದ, ತನ್ನ ಐರಾವತಕ್ಕೆ ಹಾಕಿದ. ನಾವು ಹಾಗೆ ಮಾಡೋದು, ಮಠಕ್ಕೆ ಹೋದಾಗ ಒಂದು ಹಾರ ಕೊಟ್ಟಿರ್ತಾರೆ, ಅದನ್ನ ಏನ್ ಮಾಡೋದು, ಎಲ್ಲಿ ನಾವು ಹಾಕೊಂಡು ತಿರ್ಲಿಕ್ಕಾಗತ್ತೆ, ಅದಕ್ಕೆ ಏನ್ ಮಾಡ್ತೀವಿ, ಐರಾವತ ಇಲ್ಲ, ಐರಾವತ ಒಂದು ಸ್ಕೂಟಿ ಇದೆ, ಆ ಸ್ಕೂಟಿಗೆ ಹಾಕ್ತೀವಿ, ಇಲ್ಲ ಕಾರಿಗೆ ಹಾಕ್ತೀವಿ. ಅದು ಪಾಪ ಮುಂದೆ ಹೋಗ್ಬೇಕಾದ್ರೆ ಎಲ್ಲೋ ಕೆಳಗೆ ಬಿದ್ದಾಗ ಪಾಪ ಯಾರಿಗೆ ಅಂದ್ರೆ ಆ ಜಡ ಪದಾರ್ಥಕ್ಕೆ ಪಾಪ ಇಲ್ಲ, ಹಾಕ್ತವನಿಗೆ ಪಾಪ, ಕೊಟ್ಟವನಿಗೂ ಸ್ವಲ್ಪ ಬರುತ್ತೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಹೇಳಿ. ಹೀಗೆ ನಾವು ಹಾಕಿದಾಗ ಬಿದ್ದಾಗ ಏನ್ ಪಾಪ ಬರಬಹುದು ಅಂತಂದ್ರೆ, ಆ ಹರಿನಿರ್ಮಾಲ್ಯಕ್ಕೆ ಅಘೋರವ ತೋರಿಸಿದಂತಹ ಇಂದ್ರ ತನ್ನ ಎಲ್ಲ ಸಂಪತ್ತನ್ನ ಕಳ್ಕೊಂಡಿದ್ದಾನೆ. ನಮಗೆ ಇವತ್ತು ಸಂಪತ್ತಿಲ್ಲ ಅಂತ ತಿಳ್ಕೊಳ್ಳಿ, ಹಿಂದೆ ಯಾವುದೋ ಜನ್ಮದಲ್ಲಿ ಯಾವುದೋ ನಿರ್ಮಾಲ್ಯವನ್ನು ನಾವು ಕಡೆಗಣಿಸಿದ್ದೇವೆ. ಅದರ ಪ್ರಭಾವದಿಂದ ಇವತ್ತು ನಾವು ಈ ರೀತಿಯಾದ ಕಷ್ಟಕ್ಕೆ ಒಳಗಾಗಿದ್ದೇವೆ ಅಂತ ತಿಳಿಬೇಕು. ಮಹಾನುಭಾವರಾದ ರುದ್ರದೇವರು ನಾವು ನಿತ್ಯದಲ್ಲಿ ನಿರ್ಮಾಲ್ಯವನ್ನ ವಿಸರ್ಜನೆ ಮಾಡಬೇಕಾದ್ರೆ ಭಗವಂತನ ಪಕ್ಕದಲ್ಲಿ ಬಂದು ತಲೆಯ ಮೇಲೆ ಬಂಗಾರದ ಹರಿವಾಣವನ್ನಿಟ್ಟುಕೊಂಡು ಕಾಯ್ತಾ ಇರ್ತಾರಂತೆ. ನಾವು ಅದಕ್ಕಾಗಿ ನಾವು ಹಾಕಬೇಕಾದ್ರೆ ನಿರ್ಮಾಲ್ಯವನ್ನು ಎಲ್ಲಿ ಹಾಕಬೇಕು, ಪರಮಾತ್ಮನ ಬಲಭಾಗದಲ್ಲಿ ಆ ಸಾಕ್ಷಾತ್ ರುದ್ರದೇವರು ತಲೆಯ ಮೇಲೆ ಬಂಗಾರದ ಹರಿವಾಣ ಇಟ್ಟುಕೊಂಡಿದ್ದಾರೆ ಅಂತ ಚಿಂತನೆ ಮಾಡಿ ನಾವು ತಟ್ಟೆ ಹಾಕಬೇಕು. ಅದಾದ ಮೇಲೆ ಅದನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ನಿರ್ಮಾಲ್ಯಕ್ಕೆ ಅಗೌರವವನ್ನು ಮಾಡಿದ, ಎಲ್ಲ ಸಂಪತ್ತಿನಿಂದ ರಾಜ್ಯದಿಂದ ಭ್ರಷ್ಟನಾಗಿದ್ದಾನೆ. ಬ್ರಹ್ಮದೇವರನ್ನ ಕುರಿತು ಕೇಳಿದ ಏನ್ ಮಾಡಬೇಕು ಅಂತ ಹೇಳಿ. ಏನ್ ಮಾಡಬೇಕು ಅಂತಂದ್ರೆ, ಲಕ್ಷ್ಮೀ ನಾರಾಯಣರ ವಿವಾಹ ಆಗ್ಬೇಕು, ಅದರಿಂದ ಸಂಪತ್ತು. ಸಮುದ್ರ ಮತನ ಅಮೃತ ಬರುತ್ತೆ, ಅದರಿಂದ ನಿನಗೆ ಸಂಪತ್ತು ಬರಲ್ಲಪ್ಪ. ಅಲ್ಲಿ ಲಕ್ಷ್ಮೀ ನಾರಾಯಣರಿಬ್ಬರಿಗೂ ಮದುವೆ ಆಗತ್ತಲ್ಲ, ಆ ಒಂದು ಸನ್ನಿವೇಶದಿಂದ ಮತ್ತೆ ನಿನಗೆ ಸಂಪತ್ತು ಬರುತ್ತೆ ಅಂತ ಹೇಳಿದಾಗ ಆ ಪರಮಾತ್ಮನ ಅನುಗ್ರಹದಿಂದ ಅನುಗ್ರಹ ಪಡ್ಕೊಳ್ಬೇಕು ಅಂತ ಹೇಳಿ ಸಮುದ್ರ ಮಥನಕ್ಕೆ ತಾನು ಬಂದಿದ್ದಾನೆ. ಮಥನ ಮಾಡಬೇಕು ಅಂದ್ರೆ ಎರಡು ಗುಂಪು, ಒಂದು ಅಪೋಸಿಷನ್ ಪಾರ್ಟಿ, ಇನ್ನೊಂದು ರೂಲಿಂಗ್ ಪಾರ್ಟಿ ಅಂತ ಹೇಳಿ. ಅಪೋಸಿಷನ್ ಪಾರ್ಟಿ ಅಂತ ಕೇಳೋದಂತೆ, ಹಸರರೇ ಬರ್ತೀರಾ, ಬಂದ ನಿಮಗೆ ಅಮೃತ ಕೊಡ್ತೀವಿ ಅಂತ ಹೇಳಿ. ಅವಾಗ ಆಯ್ತು ಅಮೃತ ಕೊಡ್ತೀನಿ ಅಂದ್ರೆ ಯಾರು ಬರಲ್ಲ ಹೇಳ್ರಿ, ಬರ್ತೀವಿ ಅಂತ ಹೇಳಿ ಬಂದ್ರು. ಬಂದವರೇ ಅವ್ರು ಏನ್ ಹೇಳಿದ್ರು, ನೋಡಪ್ಪ ಈಗ ವಾಸುಕಿಯನ್ನ ನೀವು ಹಗ್ಗ ಮಾಡಿಕೊಂಡಿದ್ದೀರಿ, ಬಾಲ ಹಿಡಿದ್ರೆ ನಾವು ಚಿಕ್ಕವರಾಗ್ತೀವಿ, ಅದಕ್ಕಾಗಿ ಏನ್ ಮಾಡೋಣ ಅಂತ ನಾವು ಮುಖ ಹಿಡಿಸಿ ನೀವು ಬಾಲ ಹಿಡೀರಿ ಅಂತ ಹೇಳಿ. ಯಾರಾದ್ರೂ ಹಾವಿನ ಮುಖ ಹಿಡಿತಾರ, ಅದು ಯಾವಾಗಾದ್ರೂ ಒಂದು ಕುಸ್ಬಿಟ್ಟಿದ್ರೆ ಇವ್ರು ಸತ್ತೇ ಹೋಗ್ತಾರೆ. ಬುದ್ಧಿನೇ ಇಲ್ಲ, ಯಾರ ಕಾಲು ಹಿಡಿಬೇಕು, ಯಾರ ಬಾಲ ಹಿಡಿಬೇಕು, ಯಾರ ಮುಖ ಹಿಡಿಬೇಕು ಅಂತ ಹೇಳಿ ನೋಡ್ಕೊಂಡು ನಾವು ಮುಖವೋ ಪಾದವೋ ಹಿಡಿಬೇಕಂತ. ನಾವು ಡೈರೆಕ್ಟ್ ಹೋಗಿ ಪರಮಾತ್ಮ ಮುಖ ಹಿಡಿದ್ರೆ ಪರಮಾತ್ಮ ಅವನು ಒಲಿಯಲ್ಲ, ಪರಮಾತ್ಮನ ಪಾದ ಮುಖಾಂತರವಾಗಿ ಮುಖ ಹಿಡಿದ್ರೆ ಅವನು ಒಲಿತಾನೆ. ಅದನ್ನು ತಿಳಿಸಿಕೊಡ್ತಾ ಈ ರೀತಿಯಾಗಿ ಆ ಅಸುರರು ಬಂದು ಮುಖವನ್ನು ಹಿಡಿದಿದ್ದಾರೆ, ಬಾಲವನ್ನ ದೇವತೆಗಳು ಹಿಡಿದು ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿಕೊಂಡಿದ್ದಾರೆ. ಮಂದರ ಪರ್ವತ ತರಬೇಕಾದ್ರೂ ಬಹಳ ಹರಸಾಹಸ ಪಟ್ಟರು. ಈ ಗರುಡ ಬಂದ, ನಾ ಎತ್ತೀನಿ ಅಂತ ಹೇಳಿ ಅಲುಗಾಡಿಸ್ಲಿಕ್ಕೂ ಆಗ್ಲಿಲ್ಲ. ಪರಮಾತ್ಮ ಅವನಲ್ಲಿ ಸನ್ನಿಹಿತನಾಗಿ ಆ ಮಂದರ ಪರ್ವತದಲ್ಲಿ ತಾನು ಸನ್ನಿಹಿತನಾಗಿ ಆ ಗರುಡನ ಮೇಲೆ ಅನಾಯಾಸವಾಗಿ ಎತ್ತಿಟ್ಟಾಗ ಆ ಗರುಡ ಅನಾಯಾಸದಿಂದ ತಂದು ಸಮುದ್ರದಲ್ಲಿ ಇಟ್ಟಿದ್ದಾರೆ. ಸಮುದ್ರ ಯಾವಾಗ ಕಡಿಲಿಕ್ಕೆ ಪ್ರಾರಂಭ ಆಯಿತು, ಮಂದರ ಪರ್ವತ ಕೆಳಗಿಳಿತಾ ಇದೆ. ಮತ್ತು ಪರಮಾತ್ಮದಲ್ಲಿ ಸನ್ನಿಹಿತನಾದ ಕೆಳಗಡೆ ಕೂರ್ಮ ರೂಪದಿಂದ ಅವನ ಪ್ರಾದುರ್ಭೂತನಾಗಿದ್ದಾನೆ. ಕೂರ್ಮ ರೂಪದಿಂದ ಹೊತ್ತುಕೊಂಡ ಆ ಸಮುದ್ರ ಮಥನ ಆಗಬೇಕಾದ್ರೆ ಪರಮಾತ್ಮ ಅವನಿಗೆ ಆನಂದ ಆಯ್ತಂತೆ. ಹೇಗೆ ಅಂದ್ರೆ ನಮಗೆ ತುರಿಕೆ ಆದಾಗ ಸ್ವಲ್ಪ ತುರಿಸ್ಕೊಳ್ತೀವಲ್ಲ, ಆನಂದ ಆದಾಗ ಪರಮಾತ್ಮನಿಗೆ ಹಾಗೆ ಆನಂದ ಆಯ್ತಂತೆ. ಹೀಗೆ ಆ ಪರಮಾತ್ಮನ ವಿಶೇಷ ಅನುಗ್ರಹದಿಂದ 14 ಪದಾರ್ಥಗಳು ಬರುತ್ತೆ. ಸುಮಾರು ಎಲ್ಲ ಪದಾರ್ಥಗಳನ್ನು ಕೂಡ ಇಂದ್ರ ತಾನೇ ಇಟ್ಟುಕೊಂಡ. ಇಂತಹ ಯಾವ ಇಂದ್ರ ಎಲ್ಲ ಪದಾರ್ಥಗಳನ್ನ ನಾನು ಇಟ್ಟುಕೊಂಡಿದ್ದಾನೆ. ಮೊದಲಿಗೆ ವಿಷ ಬಂತು. ವಿಷ ಯಾರು ಕುಡಿಯೋದು ಅಂತಂದ್ರೆ ಶಿವ. ನಾನು 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 ಅಂತ ಮೊದಲಿಗೆ ಬಂದವನೇ ಯಾವಾಗ ಆ ವಾಸನೆಗಳನ್ನು ತಡ್ಕೊಳ್ಳಿಕ್ಕೆ ಆಗಿಲ್ಲ, ವಾಯಿಲೆ ಅಂದ್ಕೊಂಡ್ರು ಇನ್ನು ವಾಸನೆ ತಡ್ಕೊಳ್ಳಿಕ್ಕೆ ಇನ್ನು ಕುಡಿದು ಇನ್ನೇ ತಡ್ಕೊಳ್ತಾನೆ ಅಂತ ಹೇಳಿ ಒಂದು ಬಿಂದು, ಆ ಬಿಂದುವನ್ನ ದೊಡ್ಡದಾದಂತಹ ಮಡಿಕೆಯಲ್ಲಿ ನೀರು ಹಾಕಿ ಅದರ ಒಂದು ಬಿಂದನ್ನು ತೆಗೆದುಕೊಟ್ಟಾಗ ಅದನ್ನು ಕುಡಿಲಿಕ್ಕಾಗದಂತೆ, ಯಾರು ಕೇರದಂತೆ, ಮೂರು ಗಿಳಿಯದಂತೆ
ಆ ಗಂಟಲಿಟ್ಟುಕೊಂಡು ತಾನು ನೀಲಕಂಠನಾಗಿ ತಲೆ ಮೇಲೆ ಗಂಗೆಯನ್ನು ಹೊತ್ತು ಗಂಗಾಧರನಾಗಿ ಚಂದ್ರನಿಟ್ಟುಕೊಂಡು ಚಂದ್ರಶೇಖರನಾಗಿ ಅಲ್ಲಲ್ಲಲ್ಲಿ ಹಾವು ಕಟ್ಕೊಂಡು ಹುಡುಗಭೂಷಣನಾಗಿ ಈ ರೀತಿಯಾಗಿ ಹರಸಾಹಸ ಪಟ್ಟನಂತೆ ಅದಕ್ಕೆ ಹರಸಾಹಸ ಅಂತ ಕರೀತಾರೆ. ಅವನಿಂದಲೂ ಆಗಲಿಲ್ಲ. ಕೊನೆಗೆ ಮುಖ್ಯ ಪ್ರಾಣ ದೇವರು ಅನಾಯಾಸವಾಗಿ ಇಡೀ ವಿಷವನ್ನ ಕುಡಿದು ಅರಗಿಸಿಕೊಡ್ತಾರೆ. ಈ ರೀತಿಯಾಗಿ ಮೊದಲಿಗೆ ವಿಷ ಬಂತು, ಕೊನೆಯಲ್ಲಿ ಅಮೃತ ಅನ್ನುವಂಥದ್ದು ಧನ್ವಂತರಿಗೆ ನಾಮಕ ಪರಮಾತ್ಮ ತಾನು ಹಿಡಿದು ಬಂದಿದ್ದಾನೆ. ಮಧ್ಯದಲ್ಲಿ ಮಹಾಲಕ್ಷ್ಮೀ ದೇವಿ, ಚಂದ್ರ ಮತ್ತೆ ಸೂರ್ಯ ಇಲ್ಲೇ ಅವತಾರ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ತಾನು ಕೈಯಲ್ಲಿ ವನಮಾಲೆ ಅಂದ್ರೆ ವಿವಿಧವಾದಂತಹ ಹೂಗಳಿಂದ ಸೇರಿಸಿ ಕಟ್ಟಿದಂತಹ ಒಂದು ಮಾಲೆ, ಎಂದೆಂದು ಬಾಡದ ಅರವಿಂದ ಮಾಲೆಯ, ಯಾವತ್ತಿಗೂ ಬಾಡೋದಿರುವಂತೆ ಅಂಥ ಮಾಲೆ ಎಲ್ಲರೂ ನೋಡಿದ್ದೀರಾ? ನಮ್ಮಲ್ಲಿ ಫ್ರಿಡ್ಜಲ್ಲಿ ಇಟ್ಟರು ಬಾಡ್ ಹೋಗುತ್ತವೆ ಅಂಥ ಮಾಲೆಗಳು ನಮ್ದು. ಇದೆಲ್ಲವೂ ಕೂಡ ಕೃತಕವಾದ ಮಾಲೆ ಪರಮಾತ್ಮನಿಗೆ. ಹಾಗಾಗಿ ನಾವು ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಹಾರ ಹಾಕಬಾರ್ದು. ಆದಷ್ಟು ಕೊಂಡು ಹೂವನ್ನು ಹಾಕಿದ್ರೆ ಪರಮಾತ್ಮನ ಎದೆಗೆ ವಜ್ರಾಯುಧದಿಂದ ಪ್ರಹಾರ ಮಾಡಿದಷ್ಟು ಪಾಪ. ಹಾಗಾಗಿ ಕೊಂಡ ಹಾರ ಹಾಕಬೇಡಿ. ಕೊನೆ ಪಕ್ಷ ಪ್ಲಾಸ್ಟಿಕ್ ಹಾರಕ್ಕಿಂತಲೂ ಕೂಡ ಕೊಂಡಾದರೂ ಪರವಾಗಿಲ್ಲ, ಒರಿಜಿನಲ್ ಹಾರ ಹಾಕ್ರಿ. ಆದ್ರೆ ನಮ್ಮ ಮಹಾಲಕ್ಷ್ಮಿನೋ ಎಂದೆಂದು ಬಾಡದ ಅರವಿಂದ ಮಾಲೆಯ, ಅಂತಹ ಅರವಿಂದ ಮಾಲೆಯನ್ನ ಶರಥಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದಿ ಪಿಡಿದಿಹಳು. ಬಂದಾಗ ಕಮಲದ ವನಮಾಲೆ ಅಂದ್ರೆ ಕಮಲದಿಂದ ಕೂಡಿದಂತಹ ವಿವಿಧವಾದ ಮಾಲೆ, ಹೂಗಳಿಂದ ಕಟ್ಟಿದಂತಹ ಮಾಲೆ, ಅದನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಯಾರಿಗೆ ಹಾಕಬೇಕು ಅಂತ ಹೇಳಿ ನಮ್ಮ ವಾದರಾಜ ಗುರುಸಾರ್ ಅವರು ಹೇಳ್ತಾರಲ್ಲ, ಕೆಲವರು ತಲೆಯೋರೆ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು ನಿವರು ಒಲಿಸುವರೆ. ಮೊದಲಿಗೆ ಋಷಿಗಣ ಕಾಣಿಸ್ತಂತೆ. ಈ ಋಷಿಗಣ ಉಪಯೋಗವಿಲ್ಲ. ಯಾಕೆ? ಯಾವಾಗಲೂ ಮೂಗನ ಮೇಲೆ ಕೋಪ. ಋಷಿಗಳಿಗೂ ಅಷ್ಟೇ, ಬ್ರಾಹ್ಮಣರಿಗೂ ಅಷ್ಟೇ. ಯಾಕೆ? ಮಡಿಯಲ್ಲಿದ್ದಾಗ ಆಚಾರ ಕೋಪ ನೋಡಬೇಕು. ಏನಾದ್ರೂ ಮುಟ್ಟಿದ್ರು ಅಂತಂದ್ರೆ ಕೈಯಲ್ಲಿ ಕೊಡ ತಗೊಂಡು ಶಾಪನೆ ಹಾಕ್ಬಿಡ್ತಾರೆ. ಆಚಾರ ಮಡಿಯಲ್ಲಿರ್ತಾರೆ, ಇಲ್ಲ ಒಂದು ಕೋಪದಲ್ಲಿರ್ತಾರೆ. ಇಂಥ ಆಚಾರ ಕಟ್ಕೋಬಾರ್ದು ಅಂತ ಹೇಳಿ ಋಷಿಗಳು ಬೇಡ ಅಂತಂದ್ರು. ಮತ್ ಮುಂದ್ ನೋಡಿದ ಲಕ್ಷ್ಮಿ ನೋಡದಂತೆ ಚಂದ್ರನ್ ಕಂಡ್ಲಂತೆ. ಚಂದ್ರನ್ ನೋಡಿದಾಗ ವಾದಿರಾಜರು ಹೇಳ್ತಾರೆ ಗುರುತಲ್ಪ ಗಾಮಿಯೊಬ್ಬ. ಅದೇ ರೀತಿಯಾಗಿ ಪುರಂದರದಾಸರು ಇನ್ನೊಂದು ವಿಶೇಷತೆಯನ್ನ ಚಂದ್ರನಿಗೆ ಕೊಡ್ತಾರೆ. ಚಂದ್ರನ್ನ ವಲ್ಲೆ ನಮ್ಮ ಕಡೆಗುಂದುವವನ, ಇಂದ್ರನ್ನ ವಲ್ಲೆ ನಮ್ಮ ಮೈಯೆಲ್ಲ ಕಣ್ಣವನ. ಚಂದ್ರ ಬೇಡ ಅಂತ ಯಾಕೆ ಅಂದ್ರೆ ಅವನು 15 ದಿನ 15 ದಿನ ಇಳಿತಾನಂತೆ. ಪುಣ್ಯ ನಮ್ಮ ಮನೆಯವ್ರ ಸ್ಯಾಲ್ರಿ ಹಾಗಿಲ್ಲ. 15 ದಿನ ಜಾಸ್ತಿ ಆಗತ್ರಿ, 15 ದಿನ ಕಡಿಮೆ ಆಗತ್ತೆ ಅಂದ್ರೆ ಯಾವ ಸಂಸಾರ ನಡೆಸ್ಲಿಕ್ಕೆ ಆಗತ್ತೆ ಅಂತ ಅವನು ಆ ಚಂದ್ರ ಬೇಡ. ಮೈಯೆಲ್ಲ ಕಣ್ಣವನ. ಇಂದ್ರ ಬೇಡ ಅಂತ ಯಾಕೆ ಅಂದ್ರೆ ಅವನ ಮೈ ತುಂಬ ಕಣ್ಣು ಅಂದ್ರೆ ಅನುಮಾನ ಅಂತ ಹೇಳಿ, ಅನುಮಾನ ಪಡೋ ಗಂಡಸನ್ ಮದುವೆ ಆಗಬಾರದು ಅಂತ ನೋಡಿ ಮಹಾಲಕ್ಷ್ಮೀ ದೇವಿಯ ಮುಖಾಂತರವಾಗಿ ಪುರಂದರದಾಸರು ಜಗತ್ತಿಗೆ ಒಳ್ಳೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಗರುಡನ್ನ ವಲ್ಲೆ ನಮ್ಮ ಗಗನಕ್ಕಾರುವನ. ಯಾವಾಗಲೂ ಟ್ರಾನ್ಸ್ಫರ್ ಅಂತಿದ್ರೆ ಪಾಪ ಈ 3 ತಿಂಗಳಿಗೆಲ್ಲ ಟ್ರಾನ್ಸ್ಫರ್ ಆಗಿ ಬಂದಿರ್ತಾಳೆ. ಎಲ್ಲ ಮನೆ ಜೋಡಿಸ್ಕೊಂಡು ಪಾಪ ಈಗ ಇನ್ನೂ ಸೆಟ್ರೇಟ್ ಆಗಿರುತ್ತೋ ಇಲ್ಲ ಮತ್ತಿನ್ನೊಂದು ಟ್ರಾನ್ಸ್ಫರ್ ಆರ್ಡರ್ ಬರುತ್ತೆ, ಮತ್ತೆ ಗಂಟು ಮೊಟ್ಟೆ ಕಟ್ಟು ಮತ್ತೆ ಒಂದು ಕಡೆ ಹೋಗಿ ಜೋಡಿಸು, ಮತ್ತಿನ್ನೊಂದು ಕಡೆ ಬರೀ ಜೋಡಿಸೋದು ಕಿತ್ತೋದು ಜೋಡಿಸೋದು ಇಷ್ಟೇ ಆಗೋಯ್ತು. ಹಾಗಾಗಿ ಇಂತಹ ಗಂಡ ಬೇಡ. ಗಗನಕ್ಕಾರುವನ. ಇನ್ನು ಉರಗನ್ನ ಬಲ್ಲೆ ನಮ್ಮ ಬುಸುಗುಟ್ಟುವವನ. ಯಾವಾಗಲೂ ಬೈತಾ ಇದ್ರೆ ಅಂಥ ಗಂಡನು ಬೇಡ. ಈ ಶೇಷ ಹೇಗೆ ಅಂದ್ರೆ ಬುಸು 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 ಅಂತಿರ್ತಾನೆ, ಇವನು ಕೂಡ ಬೇಡ. ಮತ್ತಿನ್ಯಾರು ಅಂದ್ರೆ ವಾಯುವನವಲ್ಲೇ ನಮ್ಮ ಗಾಳಿ ಬೀಸುವನ. ಯಾವಾಗ್ಲೂ AC ಹಾಕಿ ಅಂದ್ರೆ ಪ್ರಾಣ ಹೋಗುತ್ತೆ. ಯಾವಾಗ AC ಹಾಕಬೇಕು, ಯಾವಾಗ ಆಫ್ ಮಾಡಬೇಕು. ಇವನು ಯಾವಾಗ 24/7 ಗಾಳಿ ಬೀಸ್ತಿರ್ತಾನೆ. ಅದಕ್ಕಾಗಿ ವಾಯುವನವಲ್ಲೇ. ಇನ್ನು 10 ರೂಪಗಳನ್ನ ಹೇಳ್ತಾರೆ. 10 ರೂಪಗಳಲ್ಲಿ ಯಾವುದು ಬೇಡ. ಯಾಕೆ? ಮತ್ಸ್ಯನ್ನವಲ್ಲೇ ನಮ್ಮ ಜಲದಲ್ಲಡಗಿಹನ. ಜಲದಲ್ಲಿ ತಿರುಗ್ತಾ ಇರ್ತಾನೆ ಅಂತಹ ಮತ್ಸ್ಯ ಬೇಡ. ಕೂರ್ಮನ್ನವಲ್ಲೇ ನಮ್ಮ ಮಂದರ ಹೊತ್ತವನ. ಭಾರ ಹೊತ್ತವ ನನಗೆ ಹಾಕಬೇಕು. ವರಹನ್ನವಲ್ಲೇ ನಮ್ಮ ಭೂಮಿಯ ಬಗೆದವನ. ಭೂಮಿಯನ್ನು ಬಗೆತಾನೆ, ಇಂತಹ ವರಾಹನು ಬೇಡ. ನರಸಿಂಹವಲ್ಲೇ ನಮ್ಮ ಕರಡ ಬಗೆದವನ. ಆ ಹಿರಣ್ಯಕಶ್ಯಪುವನ್ನ ಸಂಹಾರ ಮಾಡಿದವ ನನಗೆ ಬೇಡ. ಇನ್ನು ವಾಮನ್ನವಲ್ಲೇ ನಮ್ಮ ದಾನ ಕೇಳಿದವನ. ಪರಶುರಾಮನ್ನವಲ್ಲೇ ನಮ್ಮ ತಾಯ ಕೊಂದವನ. ಬೇಡವನು ಭಿಕ್ಷುಕನ್ ಮದುವೆ ಆಗಲ್ಲ, ತಾಯಿ ಕೊಂದಂಥವಳು ನಾನು ಮದುವೆ ಆಗಲ್ಲ. ನೋಡಿ, ಆಗಿನ ಹೆಣ್ಣು ಮಕ್ಕಳು ಅತ್ತೆಯವರಿಗೆ ಎಷ್ಟು ಗೌರವ ಕೊಡ್ತಿದ್ರು, ಈಗಿನ ಹೆಣ್ಣು ಮಕ್ಕಳು ಸುಳ್ಳಲ್ಲ. ನಮ್ಮ ಬಳಗದಲ್ಲೇ ಆದಂತಹ ಒಂದು ಕಥೆ. ಈ ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಕೇಳಿದ ಒಂದೇ ಕ್ವಶನ್ ಏನು ಅಂದ್ರೆ, ಮನೆಯಲ್ಲಿ ರಾಹು ಕೇತುಗಳಿದ್ದಾರಾ ಅಂತ ಹೇಳಿ. ರಾಹು ಕೇತುಗಳಿದ್ದೇ ಇರೋ ಮನೆಯಲ್ಲಿ ನಾ ಬರ್ತೀನಿ ಅಂತ ಹೇಳಿ. ಅಂದ್ರೆ ಏನೋ ಅತ್ತೆ ಮಾವ ಸತ್ತಿರ್ಬೇಕಂತೆ. ಇವ್ರ ಮಗನ್ ಮದುವೆ ಮಾಡೋದಕ್ಕೆ ಅವ್ರಿಬ್ರು ನೇಣು ಹಾಕೋಬೇಕು. ಅವರು
ಈಗಿನ ಮನೆಯಲ್ಲಿ ಈ ರೀತಿಯಾದ ವಾತಾವರಣ ಆಗ ಕೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ, ಅತ್ತೆ ಗೌರವ ಕೊಡೋದಿದ್ರೆ ಮಾತ್ರ ನಾ ಬರ್ತೀನಿ, ಇಲ್ಲದೆ ಇದ್ರೆ ಬರಲ್ಲ ಅಂತ ಹೇಳಿ. ಪರಶುರಾಮನ್ನ ವಲ್ಲೆ ನಮ್ಮ ತಾಯ ಕೊಂದವನ, ರಾಮನ್ನ ವಲ್ಲೆ ನಮ್ಮ ಕೋತಿಯ ಕುಡ್ದವನ. ಈ ಕೋತಿಗಳನ್ನು ಯಾರಾದ್ರೂ ಕೊಡ್ತಾರ ಅಂತಹ ರಾಮ ಬೇಡ, ಇನ್ನು ಕೃಷ್ಣನ್ನ ನೋಡು, ಕೊನೆ ಕೃಷ್ಣನೂ ಬೇಡ ಅಂದ್ಬಿಟ್ಲಂತೆ. ಯಾಕೆ ಅಂತಂದ್ರೆ ಎಲ್ಲ ಸ್ತ್ರೀಯರ ಜೊತೆಗೆ ಜಾರ ಮಾಡಿದವನ, ಬರೀ ಅವ್ರ ಕಂಡ್ರೆ ಇವ್ರ ಕಂಡ್ರೆ ಬರೀ ಎಲ್ಲ ಹೆಣ್ಮಕ್ಳು ಕೂಡಿನೇ ಆಟ ಆಡ್ತಾ ಇರೋದು ಇಂತಹ ಕೃಷ್ಣನೂ ಬೇಡ. ಬುದ್ಧನ್ನ ವಲ್ಲೆ ನಮ್ಮ ಬೆತ್ತಲೆ ನಿಂತವನ, ಬೆತ್ತಲೆ ನಿಂತಾನೆ ಯಾವನಾದ್ರು. ಕೊನೆ ಪಕ್ಷ ನೋಡಿ ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ಹೇಗಿರ್ಬೇಕು ಅಂತ ಮಹಾಲಕ್ಷ್ಮೀ ದೇವಿ ತೋರಿಸ್ತಾಳೆ. ಎಂತಹ ಅಂಗಿಗಳನ್ನ ಎಂತಹ ಉಡುಪುಗಳನ್ನ ಉಡ್ತಿರ್ಬೇಕು ಅಂತಂದ್ರೆ ನಗ್ನಕ್ಕದು ಪ್ರತೀಕವಾಗಿರಬಾರದು. ಕೊನೆ ಪಕ್ಷ ಉಡದೇ ಇರೋದಕ್ಕಿಂತ ಈ ಹರದೇ ಉಡಬಾರದು. ಈಗೆಲ್ಲ ನಮ್ಮ ಕಡೆ ನಿನ್ನ ಕಾಲದಲ್ಲೆಲ್ಲ ಹೇಳ್ತಿದ್ರು, ನಮಗೂ ಹೇಳ್ತಿದ್ರು, ನಾವೀಗ ಅದನ್ನು ಪಾಲಿಸ್ತೀವಿ. ಸ್ವಲ್ಪ ಎಲ್ಲಾದ್ರೂ ಹರಿದ್ರೆ ಏನ್ ಗತಿ ಇಲ್ಲದೆ ಇರೋ ತರ ಉಟ್ಕೊಂಡಿದ್ದೀಯಲ್ಲ ಅಂತ ಹೇಳಿ. ಈ ಗತಿ ಇರೋರೆ ಹರಿಸ್ಕೊಂಡು ಬಂದು ಉಡ್ತಾರೆ. ಅದು ಟೋರ್ನ್ ಜೀನ್ಸ್ ಅಂತ ಒಂದು ಹೊಸ ಫ್ಯಾಷನ್, ಹರಿದಿರೋ ಬಟ್ಟೆ ಉಟ್ಕೊಳ್ಳೋದು. ಇನ್ನು ಈ ಜೀನ್ಸ್ ಅನ್ನೋ ಅದು ಹೇಗೆ ಗೋಣಿ ಚೀಲ ಇದ್ದಾಗಿರುತ್ತದು, ಅಂತಹ ಬಟ್ಟೆಗಳನ್ನು ಉಟ್ಕೊಳ್ತಾರೆ. ನಗ್ನ ಅಂತಂದ್ರೆ ಏನ್ ಗೊತ್ತಾ, ಕೇವಲ ಬಟ್ಟೆ ಬಿಟ್ಟು ನಿಂತಿರೋದು ನಗ್ನ ಅಲ್ಲ, ಎರಡು ಬಟ್ಟೆಗಳನ್ನು ಉಡದೇ ಇದ್ರೆ ಅವನು ನಗ್ನಕ್ ಪ್ರತೀಕ ಅಂತೆ. ಕಚ್ಚೆಯನ್ನ ಹಾಕದೇ ಇರುವಂತಹ ಗಂಡಸು ಅವನು ಮೈ ಮೇಲೆ ಎಂಥ ಒಳ್ಳೆ ಬಟ್ಟೆ ಉಟ್ಟಿದ್ರು ಕೂಡ ಅವನು ಬೆತ್ತಲೆ ನಿಂತಂತೆನೇ ಲೆಕ್ಕ. ಹಾಗಾಗಿ ಪಂಚಕಚ್ಚೆಯನ್ನು ಹಾಕಬೇಕು, ಎರಡು ವಸ್ತ್ರ ಮೈ ಮೇಲೆ ಇರಲೇಬೇಕು. ಯಜುರ್ವೇದಿ ಆಗಿದ್ರೆ ಟೊಂಕ ಕಟ್ಟಬೇಕು, ಋಗ್ವೇದಿ ಆಗಿದ್ರೆ ಮೈ ಮೇಲೆ ಹಾಕೊಂಡಿರ್ಬೇಕು. ಸ್ನಾನ ಮಾಡಬೇಕಾದ್ರೆ ಎರಡು ಬಟ್ಟೆ ಇದ್ದಂತ ಸ್ನಾನ ಮಾಡಿದ್ರೆ ನಗ್ನಕ್ ಪ್ರತೀಕ. ಹಾಗಾಗಿ ನಗ್ನ ಅನ್ನುವಂಥದ್ದನ್ನ ಶಾಸ್ತ್ರ ನಿಷೇಧ ಮಾಡಿದೆ. ಅದನ್ನ ಲಕ್ಷ್ಮೀದೇವಿ ತೋರಿಸ್ತಾಳೆ. ಬುದ್ಧನ್ನ ವಲ್ಲೆ ನಮ್ಮ ಬೆತ್ತಲೆ ನಿಂತವನ, ಕಲ್ಕೆಯ ವಲ್ಲೆ ನಮ್ಮ ಹಯವಾನೇರ್ದವನ. ಮತ್ ಯಾರೂ ಬೇಡ ಅಂದ್ರೆ ಯಾರನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರೆ ಪುರಂದರ ವಿಠಲನ ಕೊರಳಿಗೆ ವನಮಾಲೆ ಹಾಕಿದಳು ಅಂತ ಹೇಳಿ ಆ ಮಹಾಲಕ್ಷ್ಮೀ ದೇವಿ ಈ ಪರಮಾತ್ಮ ಅಜಿತನಾಮಕ ಪರಮಾತ್ಮನ ಕೊರಳಿಗೆ ತಾನು ವನಮಾಲೆಯನ್ನ ಹಾಕ್ತಾ ಇದ್ದಾಳೆ. ನಮ್ಮ ಗುರುಸಾರ್ವಭೌಮ ವಾದಿರಾಜ ಗುರುಸಾರ್ವಭೌಮರು ತಿಳಿಸ್ತಾರೆ, ಈ ನಮ್ಮ ಪರಮಾತ್ಮನ ಈ ಲೀಲೆ ಏನಿದೆಯಲ್ಲ, ಈ ಲೀಲೆ ಅನ್ನುವಂಥದ್ದು ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಪರಮಾತ್ಮ ಅದು ಹೇಗ್ ಮಾಡ್ತಾನೆ ಅಂತಂದ್ರೆ ಅವನು ಲೀಲೆಯಿಂದ ನಾಟಕದ ತರ ಪರಮಾತ್ಮ ಮಾಡ್ತಾನೆ. ಇದೆಲ್ಲವೂ ಕೂಡ ಪರಮಾತ್ಮ ಅನಾಯಾಸದಿಂದ ಇಡೀ ಸೃಷ್ಟಿಯನ್ನೇ ಅನಾಯಾಸದಿಂದ ಮಾಡ್ತಾನೆ ಅಂತಂದ್ರೆ ಈ ಭಾರವನ್ನ ಹೊರುವಂಥದ್ದಾಗಲಿ ಬೇರೆ ಸ್ಥಿತಿಯನ್ನ ಮಾಡುವಂಥದ್ದಾಗಲಿ ಇದು ಯಾವುದರಿಂದ ಪರಮಾತ್ಮನಿಗೆ ಆಯಾಸ ಅನ್ನುವಂಥದ್ದಾಗೋದಿಲ್ಲ. ಈ ರೀತಿಯಾಗಿ ಆ ಪರಮಾತ್ಮ ತಾನು ಮಹಾಲಕ್ಷ್ಮೀ ದೇವಿಯ ಕೈಯನ್ನು ಹಿಡಿದಿದ್ದಾನೆ. ಈ ಒಂದು ದೃಶ್ಯವನ್ನ ಕಂಡಂತಹ ಇಂದ್ರನಿಗೆ ಆ ಸಂಪತ್ತು ಅನ್ನುವಂಥದ್ದು ಬಂದಿದೆ. ಕೊನೆಗೆ ಪರಮಾತ್ಮ ಧನ್ವಂತರಿಯಾಗಿ ತಾನು ಔಷಧ ಕಲಶವನ್ನ ಹಿಡಿದು ಬಂದಿದ್ದಾನೆ. ಆ ಅಮೃತವನ್ನ ಯಾರು ಹಾಕಬೇಕು ಅಂತಂದಾಗ ಎಲ್ಲ ದೇವತೆಗಳಿಗೆ ಅಮೃತ ಮತ್ತು ಮಿಕ್ಕ ದಾನವರಿಗೆ ಅವ್ರು ತಗೊಂಡು ಹೋದ್ರು, ನಮಗ್ ಬೇಕಿದ್ದು ಎಲ್ಲ ನೀವೇ ತಗೊಂಡ್ರೆ ನಮಗೇನು ಅಂತ ಹೇಳಿ ಕೊನೆಗೆ ಅಮೃತವನ್ನು ಕಸ್ಕೊಂಡು ಹೋದಾಗ ಪರಮಾತ್ಮ ಮೋಹಿನಿ ರೂಪವನ್ನ ಸ್ವೀಕಾರ ಮಾಡಿದ. ಎಂತಹ ಮೋಹಿನಿ ಅಂತಂದ್ರೆ ಪರಮ ವೈರಾಗ್ಯ ಶಿಖಾಮಣಿಗಳಾದ ರುದ್ರದೇವರಿಗೂ ಕೂಡ ಆಸೆ ಆಯ್ತಂತೆ. ಹೋಗೋರು ಬರೋರೆಲ್ಲ ರುದ್ರದೇವರ ಮನೆ ಮುಂದೆ ಕೈಲಾಸದ ಮುಂದೆ ಹೋಗೋರು, ನಿಮ್ ತಾತ ಇವತ್ತೊಂದು ರೂಪ ಹಾಕೊಂಡಿದ್ದಾನೆ ನೋಡ್ಲಿಲ್ವೇನು ಅಂತ ಹೇಳಿ. ಯಾಕೆ ನೋಡಿರ್ಲಿಲ್ಲ ಅಂತಂದ್ರೆ ಪಾಪ ವಿಷ ಕುಡಿದು ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ರಲ್ವಾ, ಅದಕ್ಕಾಗಿ ನೋಡಿರ್ಲಿಲ್ಲ. ಎಲ್ರು ಬರೋರೆಲ್ಲ ಬಂದು ಕೇಳೋದದೇ, ಏನ್ ನೋಡಿಲ್ವೇನೋ ಅಂತ ಹೇಳಿ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಈಗ ಕೊನೆ ಪಂಕ್ತಿ ಕೂತಿರ್ತೀವಿ, ಲಡ್ಡು ತಿನ್ಲಿಲ್ವಾ, ಸುಮ್ಮನೆ ಅವನೇ ಮಜ್ಜಿಗೆ ಅನ್ನೋದು ಹೊರಗೆ ಬಂದಿದ್ದ, ಕೊನೆ ಲಡ್ಡು ತಿನ್ಲಿಲ್ಲ ಅಂತ ಕೇಳಿದ್ರೆ ಅಯ್ಯೋ ಲಡ್ಡು ತಿನ್ಬೇಕು ಅಂತ ಹೇಗೆ ಅನ್ಸುತ್ತೋ ರುದ್ರನಿಗೂ ಕೂಡ ಹಾಗೆ, ಅಯ್ಯೋ ನಾನು ಆ ರೂಪ ನೋಡ್ಬೇಕಲ್ಲ ಅಂತ ಹೇಳಿ ಪರಮಾತ್ಮನ ಹತ್ರ ಬಂದು, ಸ್ವಾಮಿ ನೀನ್ ಮೋಹಿನಿ ರೂಪ ಅಂತ ಏನೋ ಒಂದು ರೂಪ ತಗೊಂಡಿದ್ದೆ ಅಂತಲ್ಲ, ಅದ್ ನಾನ್ ನೋಡ್ಬೇಕು, ತೋರಿಸ್ತೀಯಾ ಅಂತಂದ್ರೆ ಭಗವಂತ ಹೇಳ್ತಾನೆ, ತಡ್ಕೊಳ್ಲಿಕ್ಕೆ ಆಗಲ್ಲ, ಯಾಕೆ ಸುಮ್ಮನೆ ಪಜಿತಿಗೆ ಪಡ್ತೀಯ ಅಂತಂದ್ರೆ ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದಾಗ ಆಯ್ತು ನಾಳೆ ಬೆಳಿಗ್ಗೆ ಇಂಥ ಉದ್ಯಾನಕ್ಕೆ ಬರ್ತೀನಿ ಅಂತ ಹೇಳಿ ನೋಡಿ ನೋಡ್ಬೇಕು ಅಂತ ಹೇಳಿ ತಾಸ್ ಮುಂದೆ ಬಂದು ಕಾಯ್ತಿದ್ದಾನ ಅವನು. ಪರಮಾತ್ಮ ಬಂದಂತೆ ಬಂದು ಹಿಂತಿರುಗಿ ನೋಡ್ಲಿಕ್ಕೆ ಆ ಮೋಹಿನಿ ಪರಮಾತ್ಮ ಅಂತ ಗೊತ್ತಿಲ್ಲ, ಆ ಪರಮಾತ್ಮನ ಅಂತಹ ರೂಪ ಸೌಂದರ್ಯಕ್ಕೆ ಮರಳಾಗಿ ಹಿಂದಿನ ಓಡೋಗ್ತಿದ್ದಾನೆ. ನಾ ಹಿಡ್ಕೋತೀನಿ ನಿನ್ನ ಅಂತ ಹೇಳಿ ಮತ್ ಪರಮಾತ್ಮ ಒಂದ್ ಕಡೆ ನಿಂತು ಹಿಂದೆ ತಿರುಗಿ ತನ್ನ ನಿಜ ರೂಪವನ್ನು ತೋರಿಸಿದಾಗ ಅಲ್ಲಿ ತಲೆ ಕೈ ಇಟ್ಕೊಂಡು ಹೇಳ್ತಾನೆ, ಎಂಥ ವೈರಾಗ್ಯ ಶಿಖಾಮಣಿ ನಾನು, ವೈರಾಗ್ಯಾಧಿಪತಿಯೇ ರುದ್ರಾಯ ನಮಃ, ವೈರಾಗ್ಯ ಬೇಕು ಅಂದ್ರೆ ರುದ್ರದೇವರು ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಇಂತಹ ವೈರಾಗ್ಯಗೆ ಮೋಹವನ್ನ ತರಿಸಿದ ನಿನ್ನಂತಹ ಮೋಹಿನಿ ಜಗತ್ನಲ್ಲಿ ಯಾರೂ ಇಲ್ಲ.
ಹಾಗಾಗಿ ಪರಮಾತ್ಮ ಮೋಹವನ್ನ ಕೊಡುವಂಥವನು. ಎಂತಹ ಮೋಹ ಅಂತಂದ್ರೆ ಈ ದೇಹಕ್ಕೆ, ನಮ್ಮ ಒಳಗಿರುವ ಸ್ವರೂಪ ದೇಹಕ್ಕೆ ಲಿಂಗದೇಹ ಅನ್ನುವಂತಹ ಆ ಆವೃಕ ಏನಿರುತ್ತಲ್ಲ, ಅಂತಹ ಯಾವ ಆವೃಕವನ್ನ ತೆಗೆಯುವಂತಹ ಮೋಹವನ್ನ ಅವನೇ ಕೊಡ್ತಾನಂತೆ. ತೆಗೆಯುವಂತಹ ಮೋಹ ಏನು ಅಂತಂದ್ರೆ ತನ್ನ ರೂಪವನ್ನು ಯಾವಾಗಲೂ ನೋಡ್ತಾ ಇರುವಂತೆ ಆಕರ್ಷಣೆ ಮಾಡಿ ಕೃಷ್ಣನಂತಿದ್ದು ಮೋಹಿನಿ ರೂಪವನ್ನು ಕೊಟ್ಟು ಆ ಲಿಂಗದೇಹ ಭಂಗದಿಂದ ಪರಮಾತ್ಮ ಮೋಕ್ಷವನ್ನ ಕೊಡುವಷ್ಟು ಮೋಹಿನಿ ರೂಪ. ಅದೇ ರೀತಿಯಾಗಿ ಕಷ್ಟ ಬಂದಾಗಲೆಲ್ಲ ಅಯ್ಯೋ ಕೃಷ್ಣನ್ ಬೈಬೇಕು ಅನ್ನುವಂತಹ ಮೋಹ, ಇಂತಹ ಮೋಹವನ್ನು, ಎರಡೂ ರೀತಿಯಾದ ಮೋಹವನ್ನ ಆ ಪರಮಾತ್ಮನೇ ಕೊಡ್ತಾನೆ. ಇಂತಹ ಮೋಹಿನಿ ರೂಪವನ್ನು ಸ್ವೀಕಾರ ಮಾಡಿ ದೈತ್ಯರ ಕೈಯಿಂದ ಕಸೆದು ಆ ಎಲ್ಲ ದೇವತೆಗಳಿಗೆ ಕೊಟ್ಟಿದ್ದಾನೆ. ಅಮೃತ ಅನ್ನೋದಕ್ಕೆ ಅರ್ಥ ಏನು? ಅಮೃತ ಅಂದ್ರೆ ಕುಡಿದವರೆಲ್ಲ ಬದುಕ್ತಾರೆ, ಇನ್ಯಾವತ್ತೂ ಸಾಯಲ್ಲ ಅಂತಲ್ಲ. ಬ್ರಹ್ಮದೇವರೇ ಹೇಳ್ತಾರೆ, ನಾನೇ ಸಾಯ್ತೇನೆ ಅಂತಿದ್ದ ಮೇಲೆ ನಿನಗೇನು ಅವತ್ಯತ್ತು ಹೊರ ಕೊಡ್ಲಿ ಅಂತ ಹಿರಣ್ಯಕಶಿಪು ಹೇಳಬೇಕಾದ್ರೆ ಬ್ರಹ್ಮನಿಗೇ ಸಾವನ್ನುವಂಥದ್ದಿದೆ. ಅವನಿಗೆ 100 ವರ್ಷ ಆಯಿತು ಅಂದ್ರೆ ಅವನು ಸಾಯ್ಬೇಕು. ಹಾಗಾಗಿ ಅಮೃತ ಅಂತಂದ್ರೆ ಏನು? ಪರಮಾತ್ಮನ ಚಿಂತನೆ ಮಾಡೋದಕ್ಕೆ ಯಥಾಯೋಗ್ಯವಾದ ಜ್ಞಾನ ಸಕಾಲದಲ್ಲಿ ಬರೋದಕ್ಕೆ ಯಾವ ಅವಕಾಶ ಮಾಡಿಕೊಡುತ್ತೋ ಅದನ್ನ ಅಮೃತ ಅಂತ ಕರೀತಾರೆ. ಇಂತಹ ಯಾವ ಅಮೃತವನ್ನ ಪಾನ ಮಾಡಿದ್ದಾರೆ ಎಲ್ಲ ದೇವತೆಗಳು. ಈ ರೀತಿಯಾಗಿ ಪರಮಾತ್ಮ ತಾನು ಕೂರ್ಮ ರೂಪದಿಂದ, ಅಜಿತನಾಮಕನ ರೂಪದಿಂದ, ಧನ್ವಂತರಿಯ ರೂಪದಿಂದ ಪ್ರಾದುರ್ಭೂತನಾಗಿದ್ದಾನೆ. ಮುಂದೆ ವರಾಹ ರೂಪ, ಆ ವರಾಹ ರೂಪ ಆದಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಶ್ವೇತವರಾಹ ರೂಪವನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಸಂಕಲ್ಪದಲ್ಲಿ ಶ್ವೇತವರಾಹ ಕಲ್ಪೆ ಅಂತ ಹೇಳಿ ಕಲ್ಪದ ಆದಿಯಲ್ಲಿ ಆದಂತಹ ಭಗವಂತನ ಅವತಾರ. ಆ ಅವತಾರ ಹೇಗಾಯಿತು ಅಂದ್ರೆ ಪುಷ್ಕರ ಕ್ಷೇತ್ರದಲ್ಲಿ ಬ್ರಹ್ಮದೇವರು ತಪಸ್ಸಿಗೆ ಕೂತಾಗ ನಿಟ್ಟುಸಿರು ಬಿಡ್ತಾರಂತೆ. ಉಸಿರು ಬಿಟ್ಟಾಗ ಮೂಗಿನ ಹೊಳ್ಳೆಯಿಂದ ಪ್ರಾದುರ್ಭೂತನಾದವನೇ ಶ್ವೇತವರಾಹ. ಅವನ ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಕಕ್ಷೆಯಲ್ಲಿಡ್ತಾನೆ. ಮತ್ತದೇ ಪರಮಾತ್ಮ ಮತ್ತಿನ್ನೊಂದು ಬಾರಿ ವರಾಹ ರೂಪವನ್ನು ಸ್ವೀಕಾರ ಮಾಡಿ ಮತ್ತೆ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟು ಅನುಗ್ರಹ ಮಾಡಿದ್ದಾನೆ. ಮುಂದೆ ಬಂದವನೇ ನರಸಿಂಹ. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸ್ತಂಭದ ಮಧ್ಯದಿಂದ ತಾನು ಒಡೆದು ಬರ್ತಾನಂತೆ. ಆ ಒಡೆದು ಬಂದಂತಹ ಪರಮಾತ್ಮನ ನೋಡಿ ಎಲ್ಲ ದೇವತೆಗಳು ಹೆದರಿದ್ರೆ ಹೆದರದೇ ಇರೋನು ಯಾರು ಅಂತಂದ್ರೆ ಪ್ರಹ್ಲಾದ ಮಾತ್ರ. ಯಾಕೆ? ನಮಗೂ ಕೂಡ ಹೆದರಿಕೆ. ಮುಂಚೆನೇ ಹೇಳಿದೆ, ನರಸಿಂಹದೇವರು ಒಂದು ನಮಗೇನೋ ಅದೊಂದು ದೆವ್ವ ಅಂತ ಹೇಳಿ. ಆದ್ರೆ ಆ ನರಸಿಂಹನ ರೂಪ ಅತ್ಯಂತ ಶಾಂತವಾದದ್ದು. ಯಾರಿಗೆ ಅಂದ್ರೆ ಭಕ್ತರಿಗೆ. ನಮಗೆ ನರಸಿಂಹನ ಕಂಡ್ರೆ ಭಯ ಆಗ್ತಾ ಇದ್ರೆ ನಾವು ಹಿರಣ್ಯಕಶ್ಯಪುವಿನ ಪಕ್ಷದವರು. ನಮಗೇನಾದ್ರೂ ಆನಂದ ಆಗ್ತಾ ಇದ್ರೆ ನಾವು ರಾಯರ ಪಕ್ಷದವರು. ನಾವು ರಾಯರ ಪಕ್ಷದವರು ಅಥವಾ ಹಿರಣ್ಯಕಶ್ಯಪನ ಪಕ್ಷದವರು ಸ್ವಲ್ಪ ಯೋಚನೆ ಮಾಡಬೇಕು. ರಾಯರ ಪಕ್ಷದವರಾಗಿ ನಾವು ಭಕ್ತರಾಗಿದ್ರೆ ಪರಮಾತ್ಮ ತಾನು ಶಾಂತ ಸ್ವರೂಪದಿಂದ ತಾನು ಕಾಣ್ತಾನಂತೆ. ಹೀಗೆ ಇಂತಹ ಯಾವ ಪರಮಾತ್ಮ, ಈ ಪರಮಾತ್ಮ ನರಸಿಂಹ ರೂಪದಿಂದ, ನರಸಿಂಹ, ನರ ಅಂತಂದ್ರೆ ನಮ್ಮೆಲ್ಲರಿಗೆ ಸಿಂಹ ಭೀತಿಯನ್ನು ಕೊಡ್ತಾನಂತೆ. ಎಂತಹ ಭೀತಿ ಅಂದ್ರೆ ಪಾಪ ಮಾಡದೇ ಇರುವಂತಹ ಭೀತಿಯನ್ನು ಕೊಟ್ಟು ಪರಮಾತ್ಮ ರಕ್ಷಣೆ ಮಾಡುತ್ತಾನೆ. ಮುಂದೆ ವಾಮನ ರೂಪವನ್ನು ಸ್ವೀಕಾರ ಮಾಡಿ ಆ ಬಲಿಚಕ್ರವರ್ತಿಯಿಂದ ತಾನು 3 ಪಾದದ ಭೂಮಿಯನ್ನು ದಾನವಾಗಿ ಸ್ವೀಕಾರ ಮಾಡಿ 3ನೇ ಪಾದವನ್ನ ತಲೆ ಮೇಲಿಟ್ಟ. ಎಲ್ಲರೂ ಹೇಳೋದೇನು ಅಂತಂದ್ರೆ ಕೊಟ್ಟ ದಾನಕ್ಕೆ ಏನ್ ಮಾಡಿದ ಪರಮಾತ್ಮ ಕೊನೆ ತಲೆ ಮೇಲೆ ಕಾಲಿಟ್ಟು ಮುಗಿಸೇ ಬಿಟ್ಟ ಅಂತ ಹೇಳಿ ಮುಗಿಸ್ಲಿಲ್ಲ. ಲೋಕದಲ್ಲಿ ಅವನಿಗೊಂದು ಅರಮನೆ ಕಟ್ಟಿ ಎಂಥ ಅನುಗ್ರಹ ಗೊತ್ತಾ. ನಾವು ಬೆಳಗ್ಗೆ ಎದ್ದೇಳಬೇಕಾದ್ರೆ ಹೇಗೆ ಎದ್ದೇಳಬೇಕು ಅಂದ್ರೆ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಅಂತ ಹೇಳಿ ಸ್ಮರಣೆ ಮಾಡಿ ಎದ್ದೇಳಬೇಕಂತೆ. ನಾವು ಎದ್ದ ಮೇಲೆ ಸ್ಮರಣೆ ಮಾಡ್ತೀವಿ, ಸ್ಮರಣೆ ಮಾಡ್ತಾ ಎದ್ದೇಳಬೇಕಂತೆ. ಎದ್ದ ಮೇಲೆ ಕರಾಗ್ರೆ ವಸತೆ ಲಕ್ಷ್ಮಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಕರದರ್ಶನವನ್ನ ಮಾಡ್ತೀವಲ್ಲ, ಮಾಡಬೇಕಾದ್ರೆ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ಎದ್ದೇಳಬೇಕು. ಕೈಯಲ್ಲಿ ಆ ಪರಮಾತ್ಮನ ದರ್ಶನವನ್ನ, ಎದುರಿಗೆ ಏನಾದ್ರೂ ಒಂದು ಫೋಟೋ ಇದ್ರೆ ಅಲ್ಲಿ ಪರಮಾತ್ಮನ ದರ್ಶನವನ್ನ, ಇನ್ನು ಎದ್ದ ಮೇಲೆ ಕೆಲವು ಮಂಗಲ ಪದಾರ್ಥವನ್ನ ಕಾಣಬೇಕಂತೆ. ಕನ್ನಡಿ ನೋಡಬೇಕು. ಇನ್ನು ಯಾರಾದ್ರೂ ಭಾಗ್ಯವಂತರಿದ್ರೆ, ಭೂಪತಿ ರಾಜ ಯಾರಾದ್ರೂ ಇದ್ರೆ, ವಿಪ್ರ ಒಳ್ಳೆಯ ವಿಪ್ರ ಇದ್ರೆ ಇಂಥವರ ಮುಖವನ್ನು ನೋಡ್ಬೇಕು ಅಂತ ಹೇಳ್ತಾರೆ. ಇದೇ ನಮಗ್ ಮಂಗಲಪ್ರದ ಅಂತಂದ್ರೆ ಸರ್ವಸ್ವವನ್ನ ಅರ್ಪಣೆ ಮಾಡಿದಂತಹ ಬಲಿಚಕ್ರವರ್ತಿಯ ಯೋಗ್ಯತೆ ಎಂಥದ್ದು, ಅವನಿಗೆ ಮಾಡಿದ ಪರಮಾತ್ಮನ ಅನುಗ್ರಹ ಎಂಥದ್ದು ಅಂದ್ರೆ ಅವನಿಗೊಂದು ಅರಮನೆ ನಿರ್ಮಾಣ ಮಾಡಿದ. ಅದರಲ್ಲೊಂದು ಬೆಡ್ರೂಮ್, ಅದಕ್ಕೊಂದು ಕಿಟಕಿ. ಅದನ್ನು ಹೇಗೆ ಸೆಟ್ ಮಾಡಿದ್ದ ಅಂತಂದ್ರೆ ಪರಮಾತ್ಮ ಬಾಗಿಲು ಕಾಯ್ತಾ ಗೇಟ್ ಕೀಪರ್ ತರ ಹೊರಗೆ ನಿಂತಿರ್ತಾನೆ. ಇವನು ಬೆಡ್ಡಿಂದ ಎದ್ದೇಳಬೇಕು. ಎದ್ದು ಕಿಟಕಿ ಹೊರಗೆ ನೋಡಿದ್ರೆ ಪರಮಾತ್ಮ ನಿಂತಿರೋ ದೃಶ್ಯ ಕಾಣಬೇಕಂತೆ. ಈ ರೀತಿಯಾದ ಅನುಗ್ರಹವನ್ನ ಸರ್ವಸ್ವವನ್ನ ಕೊಟ್ಟವನಿಗೆ
ಅನುಗ್ರಹವನ್ನ ಪರಮಾತ್ಮ ಮಾಡಿದ್ದಾನೆ. ನಿತ್ಯದಲ್ಲಿ ದರ್ಶನ ಮಾಡುವ ಭಾಗ್ಯವನ್ನ ಬಲಿಚಕ್ರವರ್ತಿ ಪಡೆದಿದ್ದಾನೆ. ಮುಂದೆ ಬರುವಂತಹ ಯಾವ ಸೌವರ್ಣಿ ಅನ್ನುವ ಮನ್ವಂತರದಲ್ಲಿ ತಾನು ಇಂದ್ರ ಪದವಿಗೆ ಬರುವಂತೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಮುಂದೆ ಪರಶುರಾಮ ರೂಪದಿಂದ ತಾಯಿಯನ್ನ ಕೊಂದವನು ಅಂತ ಹೇಳಿ ಅವನಿಗೆ ಲೋಕದಲ್ಲಿ ಅಪಕೀರ್ತಿ. ಅದರ ತಾಯಿಯನ್ನ ಕೊಂದವನಲ್ಲ, ಚತುರತೆಯಿಂದ ತಾಯಿಯನ್ನ ಬದುಕಿಸಿದವನು ಯಾರು ಅಂತಂದ್ರೆ ಅದು ಪರಶುರಾಮ. ತಂದೆಯ ಕೋಪದಿಂದ ಆ ತಾಯಿಯನ್ನ ಬದುಕಿಸಿದವನು ಪರಶುರಾಮ. 21 ಬಾರಿ ಭೂಮಂಡಲವನ್ನ ತಿರುಗಿ ದುಷ್ಟಕ್ಷತ್ರಿಯರನ್ನು ನಿಗ್ರಹ ಮಾಡಿ ಕೊನೆಗೆ ಇದೇ ಕರ್ನಾಟಕವನ್ನ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಪರಶುರಾಮ ಕ್ಷೇತ್ರ ಅಂತ ನಾವು ಉಡುಪಿ ಆ ಸಮೀಪದಲ್ಲಿ ಕಾಣುತ್ತೇವೆ. ಆ ರೀತಿಯಾಗಿ ಪರಶುರಾಮ ದೇವರು ಮುಂದೆ ಸಾಕ್ಷಾತ್ ಶ್ರೀರಾಮ ಕಥೆಯನ್ನು ನಿನ್ನೆ ಕೇಳಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ ಕಥೆ ಕೇಳ್ತಾನೇ ಇದ್ದೇವೆ. ಮುಂದೆ ಬುದ್ಧಾವತಾರ. ಬುದ್ಧ ಅಂದ್ರೆ ಮೋಹವನ್ನ ಕೊಡುವಂಥವನು. ಮೋಹಿನಿ ಒಂದು ರೀತಿಯಾದ ಮೋಹ ಕೊಟ್ರೆ ನಮ್ಮ ಪರಮಾತ್ಮ ಇನ್ನೊಂದು ರೀತಿ ಮೋಹ ಕೊಡ್ತಾನಂತ. ಏನದು ಅಂತಂದ್ರೆ ಇಡೀ ಜಗತ್ತನ್ನುವಂಥದ್ದು ಸುಳ್ಳು, ಇಡೀ ಜಗತ್ತೇ ಶೂನ್ಯ, ವೇದ ಸುಳ್ಳು, ಇದು ಯಾವುದನ್ನು ನಂಬಬೇಡಿ ಅಂತ ಹೇಳಿ ಬಹಳ ಆನಂದ ಆಗತ್ತೆ. ಇಂಥದ್ದು ಯಾರಾದ್ರೂ ಇಂಥ ಪ್ರವಚನ ಮಾಡಬೇಕೋ ಇಲ್ವೋ? ಯಾವ ಕರ್ಮ ಮಾಡಬೇಡಿ, ಏಕಾದಶಿ ಯಾಕೆ ಮಾಡ್ತೀರಿ, ಆರಾಮಾಗಿ ಊಟ ಮಾಡ್ಕೊಂಡು ಬಿದ್ದಿರಬಾರ್ದ ಅಂತ ಹೇಳಿ ಯಾರಾದ್ರೂ ಹೇಳ್ಬಿಟ್ರೆ ಆಹಾ ಎಂಥ ಆಚಾರ್ಯ, ಇವರನ್ನೇ ಪ್ರವಚನಕ್ಕೆ ಕರೆಸ್ಬೇಕು ಅಂತ ಅನ್ಸುತ್ತೆ. ಆದರೆ ಎಂತಹ ಮೋಹ ಯಾರಿಗೆ? ಇಡೀ ಜಗತ್ತು ಶೂನ್ಯ, ವೇದ ಸುಳ್ಳು ಅಂತ ಹೇಳಿದ್ದು ಯಾರಿಗೆ ಅಂದ್ರೆ ಅಸುರರಿಗೆ ಮೋಹನಾರ್ಥವಾಗಿ ಹೇಳಿದ್ದು ಹೊರತಾಗಿ ಎಲ್ಲ ಸಜ್ಜನರಿಗೆ ಅದು ಬೋಧನೆ. ಶೂನ್ಯ ಅಂತಂದ್ರೇನು? ಪರಿಪೂರ್ಣ ಅಂತ ಅರ್ಥ. ಈ ಜಗತ್ತನ್ನ ನಿರ್ಮಾಣ ಮಾಡಿದಂತಹ ಪರಮಾತ್ಮ ಪರಿಪೂರ್ಣ. ವೇದಗಳು ಪರಮಾತ್ಮನನ್ನ ಪರಿಪೂರ್ಣ ಅಂತ ಹೊಗಳ್ತಾ ಇದೆ ಎಂಬುದಾಗಿ ಆ ಪರಮಾತ್ಮನ ಆಂತರ್ಯ. ಈ ರೀತಿಯಾಗಿ ಬುದ್ಧಾವತಾರ. ಮುಂದೆ ಕಲ್ಕಿ ಎನ್ನುವಂತಹ ರೂಪವನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ. ಕಲ್ಕಿ ಎನ್ನುವ ರೂಪದಿಂದ ಅವನು ಮುಂದೆ ಶಂಬಲ ದೇಶದಲ್ಲಿ ಅವತಾರವನ್ನ ಮಾಡಿ ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ತಾನೆ. ಸಂಹಾರದ ನಂತರದಲ್ಲಿ ಮಹಾಪ್ರಳಯ ಅಂತ ಒಂದು ಪ್ರಳಯ ಆಗತ್ತೆ. ಆ ಪ್ರಳಯ ಹೇಗಿರುತ್ತೆ ಅಂತಂದ್ರೆ 100 ವರ್ಷಗಳ ಕಾಲ ಬೆಂಕಿಯಿಂದ ಮಳೆ, 100 ವರ್ಷಗಳ ಕಾಲ ಬಿರುಗಾಳಿ ಅಂದ್ರೆ ಬಿರುಗಾಳಿ, ಇನ್ನು 100 ವರ್ಷಗಳ ಕಾಲ ಹೊರ್ಗರಿಯುವ ಮಳೆ. ಎಂಥ ಮಳೆ ಅಂದ್ರೆ ಆನೆಯ ಸೊಂಡಿಲು ಗಾತ್ರದಷ್ಟು ಒಂದೊಂದು ಹನಿ ಅಂತೆ. ಅಂತಹ ಹನಿಯಿಂದ ಅದು ಮಳೆಯಾಗತ್ತೆ. ಈ ಕೊನೆಯಲ್ಲಿ ಆ ಪ್ರಪಂಚ ಆ ನೀರಿನಲ್ಲಿ ಆ ಹುದುಗಿ ಹೋಗಿ ಮತ್ತೆ ಮುಂದಿನ ಮಹಾಯುಗಕ್ಕೆ ಅದು ಕಾಲಿಡುತ್ತೆ. ಮತ್ತೆ ಮುಂದೆ ಕೃತಯುಗ, ತ್ರೇತ, ದ್ವಾಪರ, ಕಲಿ ಅನ್ನುವಂಥದ್ದು ಪ್ರಾರಂಭ ಆಗಿ ಮುಂದೆ 29ನೇ ಕೃತಯುಗ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಪರಮಾತ್ಮನ 10 ಅವತಾರಗಳ ಚಿಂತನೆಯನ್ನು ತಿಳಿಸ್ತಾ ಮಧ್ಯದಲ್ಲಿ ವ್ಯಾಸ ಅನ್ನುವಂತಹ ಪರಮಾತ್ಮನ ಅವತಾರದ ವರ್ಣನೆಯನ್ನ ಮಾಡಿದ್ದಾರೆ ವೇದವ್ಯಾಸ ದೇವರು. ನಾವಿವತ್ತು ಇಡೀ ಜಗತ್ತಿನಲ್ಲಿ ಯಾವ ಗ್ರಂಥವನ್ನ ಆಶ್ರಯ ಮಾಡಿಕೊಂಡು ಇಡೀ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ದೇವೋ ಅಂತಹ ವೇದವ್ಯಾಸ ದೇವರ ಚರಿತ್ರೆಯನ್ನ ಅವಶ್ಯ ಶ್ರವಣ ಮಾಡಬೇಕು. ಅವರ ಸಾಮರ್ಥ್ಯ ಎಂತದ್ದು ಅಂದ್ರೆ ಕ್ರಿಮಿಯಿಂದ ರಾಜ್ಯವಾಡಿಸಿದೆ. ಒಂದು ಚಿಕ್ಕ ಕ್ರಿಮಿಯನ್ನ ಪಟ್ಟಾಭಿಷೇಕ ಮಾಡಿ ಅದರಿಂದ ರಾಜ್ಯವನ್ನ ಆಡಿಸುವಂತಹ ಶಕ್ತಿ ಅದು ಪರಮಾತ್ಮನಿಗಲ್ಲದಂತೆ ಮತ್ತಾರಿಗಿರ್ಲಿಕ್ಕಿದೆ. ಈ ರೀತಿಯಾಗಿ ಆ ಪರಮಾತ್ಮ ತಾನು ವೇದವ್ಯಾಸ ರೂಪದಿಂದ ಅವತಾರವನ್ನ ಮಾಡಿದ್ದಾನೆ. ಗೌತಮರು ಶಾಪವನ್ನು ಕೊಟ್ಟಿದ್ದಾರೆ, ಲೋಕದಲ್ಲಿ ಎಲ್ಲಾ ಕಡೆಗೂ ಜ್ಞಾನ ಲೋಪ ಆಗ್ಲಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಗೌತಮರ ಆಶ್ರಮದಲ್ಲಿ ಯಾವಾಗಲೂ ಸಮೃದ್ಧಿ ಇತ್ತಂತೆ. ಗೌತಮರ ಆಶ್ರಮ ಅಂದ್ರೆ ಯಾವುದು ನಿಮಗೆ ಆಶ್ಚರ್ಯ ಆಗುತ್ತೆ. ಬೆಂಗಳೂರು ಗೌತಮರ ಆಶ್ರಮ, ನಾವು ಗವಿಗಂಗಾಧರೇಶ್ವರ ಗುಡಿ ನೋಡ್ತೀವಲ್ಲ, ಅದು ಗೌತಮರ ಆಶ್ರಮ. ಅದು ಸುತ್ತಮುತ್ತಲೂ ಕೂಡ ಯಾವಾಗಲೂ ಹಚ್ಚ ಹಸಿರಲ್ಲಿರುವಂತೆ ಅವರು ತಮ್ಮ ತಪಶಕ್ತಿಯಿಂದ ಅಂತಹ ವನವನ್ನು ನಿರ್ಮಾಣ ಮಾಡಿದ್ರಂತೆ. ಈ ಬೆಂಗಳೂರು ಅಷ್ಟೇ, ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮೃದ್ಧಿ. ಈಗೂ ನೋಡಿ ಮಾರ್ಕೆಟಲ್ಲಿ ಮಾವಿನಕಾಯಿ ಸಿಗುತ್ತೆ. ಮಾವಿನಕಾಯಿ ಯಾವಾಗ ಸಿಗಬೇಕು? ಬಿಸಿಲುಗಾಲದಲ್ಲಿ ಸಿಗಬೇಕು. ಲತಾ ಮಾಡಲು ಬಹಳ ಅನುಕೂಲ ಬೆಂಗಳೂರು. ಯಾವಾಗ 24x7 ಮಾವಿನಕಾಯಿ ಸಿಗತ್ತೆ. ನೀವು ಯಾವ ಸೀಸನ್ ನಲ್ಲಿ ಯಾವ ಹಣ್ಣು ಸಿಗೋದೇ ಇಲ್ಲ ಅನ್ಕೊಂಡಿರ್ತೀರೋ ಆ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ಹಣ್ಣು ಇರೋಂತ ಮಾಡೋದು ಬೆಂಗಳೂರು. ಹಾಗಾಗಿ ಅದನ್ನ ಕಲ್ಪವೃಕ್ಷ ಕ್ಷೇತ್ರ ಅಂತ ಕರೀತಾರೆ. ಇಂತಹ ಯಾವ ಗೌತಮರ ಆಶ್ರಮ ಇಡೀ ಜಗತ್ತಿನಲ್ಲಿ ಕ್ಷಾಮ ಬಂದರೂ ಕೂಡ ಆ ಆಶ್ರಮಕ್ಕೇನೇನೂ ಆಗಿರಲಿಲ್ಲ. ಎಲ್ಲ ಋಷಿಗಳು ತಾವು ಗೌತಮರ ಆಶ್ರಮಕ್ಕೆ ಸೇರೋಣ ಅಂತ ಹೇಳಿ ಬಂದಿದ್ದಾರೆ. 12 ವರ್ಷಗಳ ಕಾಲ ತಾವು ಗೌತಮರ ಆಶ್ರಮದಲ್ಲಿ ಇದ್ದುಕೊಂಡು ನಿತ್ಯದ ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ. ಕ್ಷಾಮ ಹೋಗಿದೆ, ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಯಾಕೆ ಹೋಗ್ತೀರಿ, ನಮ್ಮನೇಲಿ ಏನ್ ಕಷ್ಟ ಆಯ್ತು ಅಂತ ಹೇಳಿ. ಅದು ಆಗಿನ ಕಾಲದ್ದು. ಈಗಿನ ಕಾಲದ್ದು ಹೇಗೆ ಅಂತಂದ್ರೆ ಇವತ್ತೇ ಹೋಗ್ತಾ ಇದ್ದೀರಿ ಅನ್ನೋ ತರ ಕಾಣುತ್ತೆ ಅಂತ.
ಹೋಗಿ ಅಂತ ಡೈರೆಕ್ಟ್ ಹೇಳಲ್ಲ, ಆದ್ರೂ ಹೋಗ್ತಾ ಇದ್ದೀರಿ ಅನ್ನೋ ತರ ಕಾಣುತ್ತೆ ಅಂತ ಹೇಳಿ ಬರೀ ಕಾಫಿಯಲ್ಲೇ ಮುಗಿಸ್ಬಿಡ್ತಾರೆ. 12 ವರ್ಷ ಆದರೂ ಕೂಡ ಎಲ್ಲ ಋಷಿಗಳನ್ನ ಕಳಿಸ್ಬೇಕು ಅಂತ ಮನಸ್ಸಿಗೆ ಗೌತಮರಿಗೆ ಬರಲೇ ಇಲ್ಲ. ಆದ್ರೂ ಎಷ್ಟು ದಿನ ಅಂತ ಇರ್ತಾರೆ, ಮುಜುಗರ ಪ್ರಾರಂಭ ಆಯಿತು. ಅದಕ್ಕೇನು ಯೋಚನೆ ಮಾಡೋಣ ಅಂತ ಹೇಳಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿದಾಗ ಗಣಪತಿ ಬಂದು ತಾನು ಒಂದು ರೀತಿಯಾದಂತಹ ಐಡಿಯಾ ಕೊಡ್ತಾನೆ. ಏನು ಅಂತಂದ್ರೆ, ಕೃತಕವಾದ ಒಂದು ಆಕಳ ನಿರ್ಮಾಣ ಮಾಡಿ, ಅದು ಹೈ ಅನ್ನುವ ಶಬ್ದ ಇಲ್ಲ, ಕೇವಲ ಒಂದು ಹುಲ್ಲುಗಡ್ಡಿ ತಾಕಿದ ಸಾಕು ಸಾಯ್ಬೇಕು, ಈ ರೀತಿಯಾಗಿ ಒಂದು ಕೃತಕ ಆಕಳನ್ನು ತಯಾರು ಮಾಡಿ ಅಂತ ಹೇಳಿದಾಗ ಆ ಕೃತಕ ಆಕಳನ್ನು ತಯಾರು ಮಾಡ್ತಾ ಇದ್ದಾರೆ. ಗೌತಮರ ಆಶ್ರಮದಲ್ಲಿ ಅದು ಎಲ್ಲ ಬೆಳೆಯನ್ನು ಧ್ವಂಸ ಮಾಡ್ತಾ ಇದೆ. ಒಂದು ಹುಲ್ಲುಗಡ್ಡಿ ತಗೊಂಡು ಹೈ ಅಂತ ಹೀಗೆ ಹಾಕಿದ್ರು, ಸತ್ತೇ ಹೋಯ್ತು. ಸತ್ತಾಗ ಗೋಹತ್ಯೆ ಮಾಡಿದವ್ರ ಮನೇಲಿ ನಾವು ಇರೋದಿಲ್ಲ ಅಂತ ಹೇಳಿ ಎಲ್ಲರೂ ಗಂಟು ಮುಟ್ಟೆ ಕಟ್ಕೊಂಡ್ರು, ಹೊರಟೇ ಬಂದ್ರು. ಗೌತಮರು ಯೋಚನೆ ಮಾಡಿದ್ರು, ಈ ಹುಲ್ಲುಗಡ್ಡಿಯನ್ನ ಇರುವೆ ಮೇಲೆ ಎಸ್ತ್ರೇನೆ ಇರುವೆನೇ ಸಾಯಲ್ಲ, ಅಂಥದ್ದು ಒಂದು ಆಕಳ ಹೇಗೆ ಸತ್ತು ಅಂತ ಹೇಳಿ ಯೋಚನೆ ಮಾಡ್ತಾ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾದಾಗ ಅರ್ಥ ಆಯ್ತು, ಇದೆಲ್ಲ ಗಣಪತಿ ಅದರ ಜೊತೆಗೆ ಎಲ್ಲ ದೇವತೆಗಳು ಮಾಡಿದಂತಹ ಒಂದು ನಾಟಕ, ಇದು ಕೃತ್ಯ ಇದು. ಹಾಗಾಗಿ ಇವರಿಗೆಲ್ಲ ಈ ಮಾಡುವ ಮನಸ್ಸು, ಈ ಧೈರ್ಯ, ಈ ಶಕ್ತಿ ಹೇಗೆ ಬಂತು? ಜ್ಞಾನದಿಂದ. ಹಾಗಾಗಿ ಅಂತಹ ಜ್ಞಾನವೇ ಇವರಿಗೆ ಇಲ್ಲದೆ ಇರೋ ಥರ ಆಗಲಿ ಅಂತ ಹೇಳಿ ಶಾಪ ಕೊಟ್ಟರು. ಎಲ್ಲರಿಗೂ ಅಜ್ಞಾನ ಅನ್ನುವಂಥದ್ದು ಬಂದಿದೆ. ಜಗತ್ತಿನಲ್ಲಿ ಅಜ್ಞಾನ ಬಂದಿದಾಗ ಎಲ್ಲರೂ ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಆ ಪರಮಾತ್ಮ ತಾನು ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಇಡೀ ಜಗತ್ತಿನಲ್ಲಿ ಯಾವಾಗ ಜ್ಞಾನಲೋಪ ಆಯಿತೋ ಆವಾಗ ಪ್ರಾದುರ್ಭವಿಸಿದ ಭಗವದ್ ರೂಪವೇ ವೇದವ್ಯಾಸ ರೂಪ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ಶಕ್ತಿ ಋಷಿಗಳು, ವಾಸಿಷ್ಠರು, ಮಕ್ಕಳು ಪರಾಶರರು. ಆ ಪರಾಶರರಲ್ಲಿ ಪರಮಾತ್ಮ ತಾನು ವೇದವ್ಯಾಸನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಇಂತಹ ವೇದವ್ಯಾಸ ದೇವರ ಪ್ರಾದುರ್ಭಾವದ ಕತೆ, ಅವರು ಮಾಡಿದಂತಹ ಅತ್ಯಂತ ದೊಡ್ಡ ಉಪಕಾರ ಜಗತ್ತಿಗೆ 4 ವೇದದ ವಿಭಾಗ. ಅದರ ಜೊತೆಗೆ ಪರಮಾತ್ಮ 18 ಪುರಾಣ, 18 ಉಪಪುರಾಣ, ಹರಿವಂಶ, ಶ್ರೀಮನ್ ಮಹಾಭಾರತಾದಿ ಮಹಾಗ್ರಂಥಗಳನ್ನು ಕೊಟ್ಟು ಇಡೀ ಜಗತ್ತಿನಲ್ಲಿ ವಾಂಗ್ಮಯ ಪ್ರಪಂಚ ಅದು ಸುಸ್ಥಿರವಾಗಿ ನಿಲ್ಲುವಂತೆ ಅನುಗ್ರಹವನ್ನು ತಾನು ಮಾಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಅವನ ಅನುಗ್ರಹ ಮಾಡೋದಕ್ಕಾಗಿ ಅನೇಕ ಅವತಾರಗಳನ್ನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಯುಗ ಯುಗಗಳಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಕೊನೆಗೆ ಈ ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರ ಇಲ್ಲ, ಹಿಂದಿನ ರೂಪವನ್ನು ಸ್ವೀಕಾರ ಮಾಡಿ ಬರ್ತಾನೆ ಅನ್ನೋದನ್ನು ತೋರಿಸೋದಕ್ಕೆ ಶ್ರೀನಿವಾಸನಾಗಿ ಬಂದಿದ್ದಾನೆ. ಇಲ್ಲ, ನನಗೆ ಅವತಾರವೇ ಬೇಡ ಅಂತ ಪರಮಾತ್ಮನ ಇಚ್ಛೆ ಅದು. ಆ ಇಚ್ಛೆಯ ತಕ್ಕಂತೆ ಕೆಲವರಲ್ಲಿ ತನ್ನ ಸನ್ನಿಧಾನವನ್ನು ವಿಶೇಷವಾಗಿಟ್ಟು ಭೂಮಿಗೆ ಬಂದು ಈ ಧರ್ಮವನ್ನು ಪರಮಾತ್ಮ ಸ್ಥಾಪನೆ ಮಾಡ್ತಾನೆ. ಯಾರು ಚಿಂತೆ ಮಾಡಬೇಡಿ, ಅಯ್ಯೋ ಅಧರ್ಮ ಎಷ್ಟು ಅತಿರೇಕಕ್ಕೆ ಹೋಯ್ತಲ್ಲ ಅಂತ ಹೇಳಿ ನಮಗೆ ನೆನಪಾಗೋದು ಯಾವಾಗ ಅಂತ ಟಿವಿನೇನು ಹಚ್ಚಿದಾಗೆ ಯಾವಾಗ ನೋಡಿದ್ರು ಕೂಡ ಆ ಟಿವಿನೇ ನೋಡಿದಾಗ ಅಧರ್ಮ 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 ತಾಂಡವ ಆಡೋದು ಕಾಣಿಸ್ತಾ ಇರುತ್ತೆ. ನಾವಿದನ್ನು ನೋಡಿನೇ ಅಯ್ಯೋ ಏನ್ರಿ ಇದು ಕಲಿಯುಗದಲ್ಲಿ ಇಷ್ಟು ಅಂತ ಹೇಳಿ, ಕಲಿಯುಗದಲ್ಲಿ ಇಷ್ಟು ಅಂತ ಹೇಳಿ ನಾವು ಇನ್ನು ಅರ್ಧಕ್ಕೂ ಬಂದಿಲ್ಲ. ಹೀಗೆ ಅಧರ್ಮ ಇಷ್ಟಿದೆ ಅಂತಂದ್ರೆ 5,000 ಚಿಲ್ಲರೆ ವರ್ಷ, ಇನ್ನು 4,27,000 ವರ್ಷ ಬಾಕಿ ಇದೆ ಕಲಿಯುಗ. ಇನ್ನು ಮಧ್ಯದಲ್ಲಿ ಹೇಗೆ ಈ ಅಧರ್ಮ ಅನ್ನೋದಿರುತ್ತೆ. ಇಂತಹ ಎಷ್ಟು ನಿದ್ದೆ ಮಾಡೋ ರಾಮಯ್ಯಗಳು ಬಂದು ಎಷ್ಟು ಜನ ಆಡ್ತಾರೆ, ಇನ್ನು ಕೊನೆಗೆ ಬಂದಾಗ ಇಂತಹ ನಿದ್ದೆ ಮಾಡೋ ರಾಮಯ್ಯಗಳು ಬಂದು ಇನ್ನೆಷ್ಟು ಜನ ಹಾಳು ಮಾಡ್ತಾರೆ. ಇಂಥವರನ್ನ ಧ್ವಂಸ ಮಾಡೋದಕ್ಕೆ ಪರಮಾತ್ಮ ಆವಾಗ ತಾನು ಕಲ್ಕಿ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಯಾರೋ ಮೊನ್ನೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಟಿವಿ ನ್ಯೂಸ್ ಅಲ್ಲಿ ತೋರಿಸಿದ್ರು 2012 ಮಹಾಪ್ರಳಯ ಮುಗದೇ ಹೋಗುತ್ತೆ ಅಂತ ಹೇಳಿ. ಯಾವುದು ಮುಗಿಯೋಲ್ಲ, ಅಂತಹ ಪ್ರಳಯ ಆಗಲ್ಲ. ಕರೋನಾ ಇಂಥದ್ದು ಅಪ್ಪನ್ ಬಂದರೂ ಕೂಡ ಈ ಯಾವ ಯುಗ ಅನ್ನೋದು ಮುಗಿಯೋಲ್ಲ. ಇನ್ನು 4,27,000 ವರ್ಷ ಬಾಕಿ ಇದೆ. ನಮಗೆ ಈಗಾಗಲೇ ಆಯುಷ್ಯ 120 116 ಆಯ್ತು, 100 ವರ್ಷಕ್ಕೆ ಬಂತು, 90 ಆಯ್ತು, 80 ಆಯ್ತು, 70 ಆಯ್ತು, 60 ಆಗ್ತಾ ಬರ್ತಿದೆ. ಇನ್ನು 60 ಹೋಗಿ ಯಾವಾಗ ಕೊನೆಗೆ ಇನ್ನೇನು ಆಯುಷ್ಯ ಎಷ್ಟು ಬರುತ್ತೆ ಅಂದ್ರೆ 32 ವರ್ಷ ಅಷ್ಟೇ ಅಂತೆ ಒಬ್ಬ ಕಲಿಯುಗದಲ್ಲಿ ಒಬ್ಬ ಮನುಷ್ಯನ ಆಯುಷ್ಯ. ಇವತ್ತು 32 ವರ್ಷ ಆದ್ರೂ ಮನೆಯಲ್ಲಿ ಮಗನಿಗೆ ಮದುವೆನೇ ಆಗ್ತಿಲ್ಲ. ಇನ್ನು ಆವಾಗೆಲ್ಲ ಸತ್ತೇ ಹೋಗ್ತಾರೆ. ಈಗೆಲ್ಲ ಬಾಲ್ಯ ವಿವಾಹ ನಿಷಿದ್ಧ ಅಂತಿದ್ರೆ 32 ವರ್ಷದ ಆಯುಷ್ಯಗೆ 8ನೇ ವರ್ಷಕ್ಕೆ ಮದುವೆ, ಅದು ಕಂಪಲ್ಸರಿ ಕಾನೂನಾಗೋಗುತ್ತೆ. ಅವಾಗ
ಹಾಗಾಗಿ ಇದು ಆಯುಷ್ಯದ ಪ್ರಮಾಣ, ಇದು ಕಲಿಯುಗ. ಈ ಕಲಿಯುಗದ ಜನರು ಹೇಗಿರ್ತಾರೆ ಅಂತಂದ್ರೆ, ಮೈ ಮೇಲೆ ಯಾರ ಮೈ ಮೇಲೆ 3 ಎಳೆ ದಾರ ಇದೆಯೋ ಅವನು ಬ್ರಾಹ್ಮಣ ಅಷ್ಟೇ. ಅವನ ಅನುಷ್ಠಾನ ಮಾಡಿದಾನ, ಜಪ ತಪ ಹೋಮ ಯಾವುದೂ ಇಲ್ಲ. ಮೈ ಮೇಲೆ ದಾರ ಇದ್ದೋ ಅವನು ಬ್ರಾಹ್ಮಣ. ಇನ್ನು ವಿತ್ತಮೇವ ಕಲೋನ್ರೋಣಾಂ ಧರ್ಮಾಚಾರ ಗುಣಾದಯ. ವಿತ್ತ ಇದ್ರೆ ದುಡ್ಡಿದ್ರೆ ಸಾಕಂತೆ ಅವನೇ ದೊಡ್ಡಪ್ಪ. ಅವನೇನ್ ಹೇಳ್ತಾನೋ ಅದೇ ಧರ್ಮ, ಅದೇ ಆಚಾರ. ಹಾಗಾಗಿ ವಿತ್ತಮೇವ ಕಲೋನ್ರೋಣಾಂ, ಕಲಿಯುಗದಲ್ಲಿ ಈ ಹಣಕ್ಕಿರುವಷ್ಟು ದೊಡ್ಡದಾದ ಬೆಲೆ ಮತ್ಯಾವುದಕ್ಕೂ ಇಲ್ಲ. ಹಾಗಾಗಿ ಇಂತಹ ಯಾವ ಅಧರ್ಮ ಅನ್ನುವಂಥದ್ದು ಕಲಿಯುಗದಲ್ಲಿ ತಾಂಡವ ಆಡ್ತಾ ಇರುತ್ತೆ. ಇಂತಹ ಕಲಿಯುಗದಷ್ಟು ದೊಡ್ಡದಾದ ಸಾಧನೆಗೆ ಯುಗ ಮತ್ತೊಂದಿಲ್ಲವಂತೆ. ಶ್ರೀಪಾದರಾಜರು ತಮ್ಮ ಯುಗಾಭೋಗದಲ್ಲಿ ತಿಳಿಸ್ತಾರೆ, ಕಲಿಯುಗ ಅಂತಂದ್ರೆ ಸಾಧನೆಗೆ ಯುಗ ಅಂತೆ. ಯಾಕದು ಅಂತಂದ್ರೆ, ಕೃತಯುಗದಲ್ಲಿ ನಾವೇನಾದ್ರೂ ಪರಮಾತ್ಮ ಒಲಿಸ್ಕೊಳ್ಬೇಕು ಅಂತಂದ್ರೆ ನಾವು 10,000 ವರ್ಷಗಳ ಕಾಲ ನಾವು ತಪಸ್ಸು ಮಾಡಿದ್ರೆ ಪರಮಾತ್ಮ ಒಲಿತಾ ಇದ್ದ. ಮತ್ತದು ತ್ರೇತಾಯುಗಕ್ಕೆ ಬರೋದರಲ್ಲಿ ಯಜನ ಯಾಜನವು ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದ ಪರಮಾತ್ಮ ತೃಪ್ತಿ. ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಲ್ಲಿ ಪರಮಾತ್ಮನ ಪೂಜೆ ಅರ್ಚನೆ ಇತ್ಯಾದಿಗಳನ್ನು ಮಾಡಿದರೆ. ಆದರೆ ಈ ಕಲಿಯುಗದಲ್ಲಿ ಕೇಶವ ಎನ್ನಲು ಕೈಗೊಡುವ ನಮ್ಮ ರಂಗವಿಠಲ ಪರಮಾತ್ಮ. ಅವನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಉದ್ಗಾರ ಪೂರ್ವಕವಾಗಿ ಹೇ ಸ್ವಾಮಿ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡಿದರೆ ಸಾಕಂತೆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ. ಇದನ್ನ ಭಾಗವತ ತೋರಿಸಿಕೊಡುತ್ತೆ ನಮಗೆ. ಭಾಗವತ ಹಲವಾರು ಕಲ್ಪದ ಹಲವಾರು ಯುಗಗಳ ಕಥೆಯನ್ನ ತಿಳಿಸಿದ್ರೆ ಆ ಎಲ್ಲ ಯುಗಗಳ ಕಲ್ಪಗಳ ಕಥೆಯನ್ನ ನಾವು ಕಲಿಯುಗದಲ್ಲಿ ನಮ್ಮ ಅನುಸಂಧಾನಕ್ಕೆ ತಂದುಕೊಳ್ಬೇಕು. 10,000 ವರ್ಷಗಳ ಕಾಲ ನಾನು ಬಿಡಿಸ್ಕೊಳ್ತೀನಿ ಅಂತ ಹೇಳಿ ಮಕರಿಯ ಬಾಯಿಯಿಂದ ಗಜೇಂದ್ರ ಪ್ರಯತ್ನ ಪಟ್ಟ, ಆಗ್ಲಿಲ್ಲ. ಕೊನೆಗೆ ತಾನು ಕೂಗಿದ, ಹೇ ಹರಿ ಅಂತ. ಪರಮಾತ್ಮ ಹೇಗ್ ಬಂದ ಅಂದ್ರೆ ಅವಸರದಲ್ಲಿ ಬಂದಂತೆ. ಹೇಗದ ಅವಸರ ಅಂದ್ರೆ ಗೋಪಾಲದಾಸರು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ತಡಮಾಡ ಬೇಡವೋ ಹೇನಲ್ಲ ವಾಕುಲಾಲಿಸನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಾಕು ಅಡಿ ನೀಡು ಭಕ್ತ ವತ್ಸಲ ಹೇಲಕು ಮೀನಲ್ಲ. ಮಡುವಿನೊಳಗೆ ಗಜ ಮರ ಇಡಲಾಕ್ಷಣ ಮಡದಿಗೂ ಹೇಳದೆ ದೊಡ್ಡದೊಡನೆ ಮತ್ತು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದರೆ ಸಡಗರದಲ್ಲಿ ರಮೆ ಕೊಡವೆಯೊಳಗೂಡಿ ಬಾರಯ್ಯ ಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ. ಹೇಗ್ ಬಂದ ಅಂದ್ರೆ ಅವಸರದಿಂದ ಬಂದಂತೆ. ಹೆಂಡತಿಗೂ ಹೇಳದೆ ಬಂದ ಅಂದ್ರೆ ಪರಮಾತ್ಮ ಯಾರಿಗೆ ಹೇಳಬೇಕು ಕೇಳಬೇಕು ಅನ್ನೋ, ಅವನಿಗೆ ಹೇಳೋರು ಕೇಳೋರು ಯಾರಿಲ್ಲ. ಬೈತಿರ್ತಾರೆ ನೋಡಿ, ನೀನು ಹೇಳೋರು ಕೇಳೋರು ಯಾರಿಲ್ಲ ಅಂತ ಹೇಳಿ. ನಮ್ಮ ಸ್ವಾಮಿನ ಬೈಬಿಟ್ಟು ಹೇಳೋರಿಲ್ಲ ಕೇಳೋರಿಲ್ಲ, ಕಿರಿಯರು ಯಾರಿಲ್ಲ, ಕಿರಿಯರು ಎಲ್ಲರೂ ನಿನ್ ಕಿರಿಯರೇ. ಇಡೀ ಜಗತ್ನಲ್ಲಿ ಬ್ರಹ್ಮ ಅವನೇ ದೊಡ್ಡವನು ಅಂದ್ಕೊಂಡ್ರೆ ಅವನಿಗೆ ಅಪ್ಪ ನೀನು, ನಿನ್ನೆಂಥ ದೊಡ್ಡವನಿರಬೇಕು ನೀನು. ಹಾಗಾಗಿ ಪರಮಾತ್ಮ ಅವನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತಹ ಲಕ್ಷ್ಮಿಗೂ ಹೇಳದಂತೆ ಭಕ್ತನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಬೇಗ ಓಡಿ ಬಂದು ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದಾನೆ. ಅಜಾಮಿಳ ತನ್ನ ಕೊನೆಯ ಮಗನ ಹೆಸರನ್ನ ಕರೆದ ಅಜಾಮಿಳನ ಸ್ವಪ್ನದಲ್ಲಿ ಪರಮಾತ್ಮ ನಾಟಕವನ್ನಾಡಿಸಿ ಕೊನೆಗೆ ಹರಿದ್ವಾರ ಕ್ಷೇತ್ರಕ್ಕೆ ಕಳಿಸಿ ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದಾನೆ. ಇದು ಆ ನಾಮಸ್ಮರಣೆಗೆ ಇರುವಂತಹ ಒಂದು ವ್ಯಕ್ತಿತ್ವ. ಗರುಡ ಪುರಾಣದಲ್ಲಿ ಯಮಧರ್ಮರಾಜರು ತಿಳಿಸ್ತಾರೆ, ಪರಮಾತ್ಮನ ನಾಮಕ್ಕಿರುವ ಶಕ್ತಿ ಎಂಥದ್ದು ಅಂತಂದ್ರೆ ನಾವು ಎಷ್ಟು ದುಷ್ಟತನ ಮಾಡ್ತೀವಿ ಅನ್ನೋದಕ್ಕೆ ಯಮಧರ್ಮರಾಜರು ತಿಳಿಸ್ತಾರೆ. ವಾಗರ್ಥಿ ವಶವರ್ತಿನಿ ತತ್ರಾಪಿ ನರಕೆ ಘೋರೆ ದಿಗ್ದಿಗಸ್ತು ನರಾಧಿಮನ್. ನಿನ್ನ ನಾಲಿಗೆ ನಿನ್ನ ವಶದಲ್ಲಿದೆ, ಅದರ ಜೊತೆಗೆ ಹೇಳುವ ಸಾಮರ್ಥ್ಯ ನಿನಗಿದೆ, ನಾರಾಯಣ ನಾಮ ಗೊತ್ತಿದೆ ನಿಮಗೆ, ಆದರೂ ಕೂಡ ಹೇಳೋದಿಲ್ವಲ್ಲ. ನನ್ ಪುರಕ್ಕೆ ಬರ್ತಾ ಇದೆಯಲ್ಲೋ, ಯಾಕೆ ನನ್ನ ಮನೆಗೆ ಬಂದು ಯಾವಾಗಲೂ ಟ್ರಾಫಿಕ್ ಜಾಮ್ ಮಾಡ್ತೀರಿ? ನನ್ನ ಮನೆಗೆ ಬರದಂತೆ ವಿಮುಖವಾಗಿ ಹೋಗೋದಕ್ಕಿರೋ ಒಂದೇ ಒಂದು ಅವಕಾಶ ಅಂದ್ರೆ ನಾರಾಯಣ ಸ್ಮರಣೆ. ಅಂತಹ ನಾರಾಯಣ ಸ್ಮರಣೆಯನ್ನು ಯಾರು ಬಿಡಬೇಡಿ. ಇದು ನಾರಾಯಣ ಸ್ಮರಣೆಯನ್ನ ಮಾಡಿದವರಿಗೆ ಎಚ್ಚರದಲ್ಲಿ ಕಾಯತ್ತಂತೆ. ಇದು ನಾವು ಮಲಗಿದಾಗ ಏನಾದ್ರೂ ನಮಗೆ ಭಯ ಬಂದ್ರೆ ಅಂತಂದ್ರೆ ಸುಕೃತಂ, ನಾವು ಸುಕೃತವನ್ನೇನಾದ್ರೂ ಒಮ್ಮೆ ಮಾಡಿದ್ರೆ ಅದರ ಜೊತೆಗೆ ಸಕೃನ್ಮನಃ ಕೃಷ್ಣ ಪದಾರವಿಂದಯೋಹೋ ನಿವೇಶಿತಂ ತದ್ಗುಣರಾಗೇರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಸ್ವಪ್ನದಲ್ಲಿ ಒಮ್ಮೆ ಏನಾದ್ರೂ ಯಮಭಟ ಅಥವಾ ಯಮ ಪಾಶವನ್ನು ಹಿಡಿದು ಏನಾದ್ರೂ ಬಂದಿದ್ರೆ ನಾವು ಮಾಡಿದ ಹರಿನಾಮ ಸ್ಮರಣೆಯ ಒಂದು ವೈಶಿಷ್ಟ್ಯದಿಂದ ಆ ಸ್ವಪ್ನವೇ ನಾಶವಾಗಿ ಹೋಗುತ್ತೆ ಹೊರತಾಗಿ ನಮಗೆ ಯಾವುದೇ ರೀತಿಯ ಭೀತಿ ಇರೋದಿಲ್ಲ. ಇಂತಹ ಯಾವ ಹರಿನಾಮ ಸ್ಮರಣೆ ಅದು ಈ ಕಲಿಯುಗದಲ್ಲಿ ಅತ್ಯಂತ
ಪ್ರಶಸ್ತ. ಇಂತಹ ಹರಿನಾಮ ಸ್ಮರಣೆಯನ್ನ ಪ್ರತಿಯೊಬ್ಬರೂ ಮಾಡಿ ಕಲಿಯುಗದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿಕೊಡಬೇಕು. 10,000 ವರ್ಷಗಳಲ್ಲಾಗುವಷ್ಟು ಸಾಧನೆ, ಈ 1,00,000 ವರ್ಷದಲ್ಲಾಗುವಷ್ಟು ಸಾಧನೆ ಕೃತಯುಗದಲ್ಲಿ ತ್ರೇತಾಯುಗಕ್ಕೆ ಬರಬೇಕಾದ್ರೆ 10,000 ವರ್ಷಕ್ಕೆ ಬಂತಂತೆ. ಆ 10,000 ವರ್ಷಕ್ಕಾಗುವ ಸಾಧನೆ ದ್ವಾಪರ ಯುಗಕ್ಕೆ 1,000 ವರ್ಷಕ್ಕೆ ಬಂದ್ರೆ ಈ 1,00,000, 10,000, 1,000ದಲ್ಲಿ ಮಾಡಬಹುದಾದ ಎಲ್ಲ ವಿಧವಾದ ಪುಣ್ಯದ ಆ ಕರ್ಮದ ವೈಶಿಷ್ಟ್ಯ ನಾವು ಕಲಿಯುಗದಲ್ಲಿ ಕೇವಲ 100 ವರ್ಷದಲ್ಲಿ ಸಂಪಾದನೆ ಮಾಡಬಹುದು. ಆ 100 ವರ್ಷದಲ್ಲಿ ನಮಗೆ ಕ್ಷಣವೂ ಆಗೋದಿಲ್ಲ ರಾಮ ಕೃಷ್ಣ ಅನ್ನೋದಕ್ಕೆ. ಭಕ್ತಿಯಿಂದ ಆ ಪರಮಾತ್ಮನ ಹೆಸರು ರಾಮ ಕೃಷ್ಣ ಅಂತಂದ್ರೆ ಕೈಗೊಡುವ ನಮ್ಮ ರಂಗವಿಠಲ. ಆ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅವಿಶ್ವಾಸವನ್ನು ಮಾಡಬೇಡಿ. ನೀವು ಮುಖ್ಯ ಪ್ರಾಣ ದೇವರನ್ನ ಸ್ಮರಣೆ ಮಾಡಿದ್ರೆ ಸಯಾತಿ ನರಕಂ ಧ್ರುವಂ. ವ್ಯಾಸರಾಜರು ಹೇಳುತ್ತಾರೆ, ಇದರ ಬಗ್ಗೆ ನೀವು ಸಂಶಯನೇ ಪಡ್ಲಿಕ್ಕೆ ಹೋಗಬೇಡಿ. ಸಂಶಯ ಪಟ್ಟರೋ ನರಕಕ್ಕೆ ಹೋಗ್ತೀರಿ. ಮುಖ್ಯ ಪ್ರಾಣ ದೇವರಿಗೆ ಆ ಸಾಮರ್ಥ್ಯ ಇದೆ ಅಂದ್ರೆ ಇನ್ನು ನಮ್ಮ ಸ್ವಾಮಿ ಪರಮಾತ್ಮನಿಗೆ ಇನ್ನಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಇಂತಹ ಪರಮಾತ್ಮನ ವಿಶೇಷವಾದ ನಾಮಸ್ಮರಣೆಯನ್ನ ಕಲಿಯುಗದ ಎಲ್ಲ ಜನರು ಮಾಡಬೇಕು ಅಂತ ಹೇಳಿ ಹರಿವಂಶ ತಿಳಿಸ್ತಾ, ಮತ್ತೆ ನಾಳೆ ಸೇರಿದಾಗ ರುಕ್ಮಿಣೀಶ ವಿಜಯದೊಂದಿಗೆ ಈ ಬಾರಿಯ ಈ ಮಂಗಲವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.